KLES Education College, Ankola. Every year, 22nd March, we have celebrate World Water Day. ಇವತ್ತು ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿನಾಚರಣೆ. ಬಹುಶಃ ಎಲ್ಲರಿಗೂ ಸಹ ನೀರು ಎಷ್ಟು ಮಹತ್ವದ್ದು ಅಂತ ಹೇಳುವ ಬಗ್ಗೆ ಅರಿವಿದೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ನೀರಿನ ಕೊರತೆ ಕಾಡಿದ್ರೆ ಆತನ ಜೀವ ಹೋಗುವಂತಹ ಪರಿಸ್ಥಿತಿ. ಈ ಒಂದು ಸಂದರ್ಭದಲ್ಲಿ ನಾವು ನೀರಿನ ಮಹತ್ವವನ್ನು ಸಾರಬೇಕಾಗಿದೆ, ನೀರನ್ನು ಉಳಿಸಬೇಕಾಗಿದೆ. ತನ್ಮೂಲಕ ಎಲ್ಲ ಜೀವಚರಗಳಿಗೆ ನೀರಿನ ಮತ್ತು ಈ ಎಲ್ಲರಿಗೆ ಈ ನೀರಿನ ಒಂದು ಮಹತ್ವವನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶ್ವ ಜಲ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅನುಕೂಲ, ವಕೀಲ ಸಂಘ ಅನುಕೂಲ, KLE ಶಿಕ್ಷಣ ಸಂಸ್ಥೆ ಹಾಗೂ ಈ ಒಂದು BEd ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಧ್ಯಾಹ್ನದ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ, ಪ್ರಾರಂಭದಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿನಿಯರಾದ ಗ್ಲೋರಿಯಾ ಮತ್ತು ಸಂಗಡಿಗರು ಪ್ರಾರ್ಥನಾ ಗೀತೆ ಹಾಗೂ ಮತ್ತು ದೇವರ ಒಂದು ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ.
ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಗ್ಲೋರಿಯಾ ಹಾಗೂ ಸಂಘಟಕರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಗಮಿಸಿದಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಡಾಕ್ಟರ್ ಪುಷ್ಪಾ ನಾಯಕ್ ಉಪನ್ಯಾಸಕರು ಬೇಡ್ ಕಾಲೇಜ್ ಅಂಕೋಲಾದಲ್ಲಿ ನಾನು ಕೋರ್ಕೊಳ್ತೇನೆ. ಸರ್ವರಿಗೂ ನಮಸ್ಕಾರ. ಇಂದು ಮಾರ್ಚ್ 22 ವಿಶ್ವದಾದ್ಯಂತ ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನೀರನ್ನು ಸಂರಕ್ಷಿಸುವಂತಹ, ಮುಂದಿನ ಪೀಳಿಗೆಗೆ ಉಳಿಸುವಂತಹ ಅತ್ಯಂತ ಗುರುತರವಾದಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅದರಲ್ಲೂ ಶಿಕ್ಷಕರಾಗ್ತಾ ಇರುವಂತಹ ನೀವು ಸಹಸ್ರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಒಂದು ಮೌಲ್ಯಯುತವಾದಂತಹ ಸಾಮಾಜಿಕ ಜವಾಬ್ದಾರಿಯನ್ನು, ಕಳಕಳಿಯನ್ನು ಮುಂದಿನ ಪ್ರಜೆಗಳಲ್ಲಿ ಬಿತ್ತಬೇಕಾಗಿದೆ. ಬಹುತೇಕ ಈ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ವಕೀಲರ ಸಂಘದಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ತಾಲೂಕಾ ಕಾನೂನು ಸೇವಾ ಸಮಿತಿ ಅಂಕೋಲಾ, ವಕೀಲರ ಸಂಘ ಅಂಕೋಲಾ ಹಾಗೂ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶ್ವ ಜಲ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀ ಸುರೇಶ್ ಎಸ್ ಬಾನಾವಳಿಕರ್, ವಕೀಲರ ಸಂಘದ ಅಧ್ಯಕ್ಷರು, ಇವರನ್ನ ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಮಾನ್ಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ರಂಗಸ್ವಾಮಿ ಜೆ ಅವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತ. ಅವರಿಗೆ ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಮಾನ್ಯ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕಾ ಕಾನೂನು ಸೇವಾ ಸಮಿತಿ ಅಂಕೋಲಾ ಶ್ರೀ ದಿನೇಶ್ ಬಿಜಿ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿದ್ದೇವೆ. ಇಂದಿನ ಮುಖ್ಯ ಅತಿಥಿಗಳು ಸಹಾಯಕ ಸಹಕಾರಿ ಅಭಿಯೋಜಕರು ಆಗಿರುವಂತಹ ಶ್ರೀ ಗಿರೀಶ್ ಪಟ್ಗಾರ್ ಸರ್ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ವಕೀಲರಾಗಿರುವಂತಹ ಶ್ರೀ ನಾಗಾನಂದ್ ಭಟ್ ಸರ್ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಅತ್ಯಂತ ಕ್ರಿಯಾಶೀಲರಾಗಿರುವಂತಹ ಶ್ರೀ ಉಮೇಶ್ ನಾಯ್ಕ್ ಸರ್ ಇದ್ದಾರೆ, ಹಿರಿಯ ವಕೀಲರು. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ವಕೀಲರು ಆಗಿರುವಂತಹ ಶ್ರೀ ಪಾಂಡು ಆರ್ ನಾಯ್ಕ್ ಸರ್ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ತಾಲೂಕಾ ಕಾನೂನು ಸೇವಾ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ. ಹಾಗೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ. ಹಾಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ರಕ್ಷಣಾ ಇಲಾಖೆ ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾಲೇಜಿನ ಉಪನ್ಯಾಸಕರುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ. ಹಾಗೂ ಪ್ರಥಮ ವರ್ಷ ಹಾಗೂ ದ್ವಿತೀಯ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ
ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ. ಇಲ್ಲಿ ಉಪಸ್ಥಿತ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದಂಥ ಶ್ರೀಮತಿ ಪುಷ್ಪಾ ನಾಯ್ಕ ಮೇಡಮ್ ಅವರಿಗೆ ಧನ್ಯವಾದಗಳು. ಅವರಿಗೆ ಪುಷ್ಪನ ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಮುಂದಿನ ಭಾಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಗೌರವಾನ್ವಿತ ಶ್ರೀ ರಂಗಸ್ವಾಮೀಜಿ ಮಾನ್ಯ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರು. ಗಿಡಕ್ಕೆ ನೀರನ್ನು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಗಿಡಕ್ಕೆ ನೀರನ್ನು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಶ್ರೀ ರಂಗಸ್ವಾಮೀಜಿ ಸಾಹೇಬರು ಹಾಗೂ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಹೊಂದಿರುವಂಥ ದಿನೇಶ್ ಸಾಹೇಬರಿಗೂ ಹಾಗೂ ಕಾರ್ಯಕ್ರಮದ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನಾ ಮಾತನ್ನು ಶ್ರೀ ರಂಗಸ್ವಾಮೀಜಿ ಮಾನ್ಯ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳೇ ಮಾಧ್ಯಮಗಳೇ, ಈ ದಿನ ವಿಶ್ವ ಜಲ ದಿನಾಚರಣೆ ಕುರಿತು ಜಲವನ್ನು ಸಂರಕ್ಷಿಸ್ತಕ್ಕಂಥ ಒಂದು ಹೊಣೆ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಅದನ್ನು ಸಂರಕ್ಷಿಸ್ತಕ್ಕಂಥ ಹೊಣೆಯನ್ನು ನಾವು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕಾಗ್ತದೆ ಮತ್ತು ಅದರ ಅನಿವಾರ್ಯತೆ ಎಷ್ಟು ಮಟ್ಟಿಗೆ ಇರ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ದಿನವನ್ನು ನಾವು ದಿನ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇದು ಬರೀ ನಮಗೆ ಏನಾಗಿದೆ ಅಂದರೆ ಬರೀ ಸಂರಕ್ಷಿಸೋದು ಅಷ್ಟೇ ಘೋಷಣೆ ಮಾಡೋದು, ಬೆಳೆಸೋಂಥದ್ದಕ್ಕೆ ನಾವಿನ್ನೂ ಆವೇಚನಕ್ಕೆ ಹಾಕಿಲ್ಲ. ಅದು ಇನ್ನೂ ಬೆಳೆಸಬೇಕಾದದ್ದು ಗೊತ್ತಿಲ್ಲ. ಯಾಕೆಂದರೆ ಈಗ ನಾವು ಬರೀ ಪ್ರೊಟೆಕ್ಟ್ ಮಾಡೋದ ಹಂತದಲ್ಲಿ ಇದು ಇನ್ನೂ ಅದು ಬೆಳೆಸ್ಬೇಕಲ್ವ, ಅದು ಆ ಹಂತಕ್ಕೆ ನೀವು ಹೋಗ್ಬೇಕಾಗುತ್ತೆ. ಇದರಲ್ಲಿ 1993ರಲ್ಲಿ ಈ ಒಂದು ಡ್ರೈವ್ ಶುರುವಾಗ್ತಿದ್ದು. ಈಗ ವಿಶ್ವ ಜಲ ದಿನಾಚರಣೆ ಅಂತ ಹೇಳ್ಬಿಟ್ಟು ಈ ಜಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಪ್ರಕೃತಿ ನಮಗೆ ಒಳ್ಳೆ ಗಾಳಿ, ನೀರು, ಬೆಳಕು ಎಲ್ಲವನ್ನು ಕೊಡುತ್ತೆ. ಎಲ್ಲವನ್ನು ಕೊಟ್ಟು ನಾವು ಒಂದು ಒಳ್ಳೆಯ ವಾತಾವರಣದಲ್ಲಿ ಒಂದು ಪ್ರಕೃತಿಯಲ್ಲಿ ಬದುಕ್ತಕ್ಕಂಥ ಹಕ್ಕನ್ನು ಭಾರತದ ಸಂವಿಧಾನ ನಮಗೆ ಕೊಡುತ್ತದೆ. ಈ ಸಂವಿಧಾನದ ಕೆಳಗೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಆರ್ಟಿಕಲ್ 21 ಕೆಳಗಡೆ ಪ್ರೊಟೆಕ್ಷನ್ ಆಫ್ ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿ ಕೆಳಗಡೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಬದುಕ್ತಕ್ಕಂಥ ಒಂದು ಹಕ್ಕು, ಅದು ಮೂಲಭೂತ ಹಕ್ಕುಗಳಲ್ಲಿ ಒಂದು. ಆರ್ಟಿಕಲ್
ಮಾಲಿನ್ಯ ರಹಿತ ವಾತಾವರಣದಲ್ಲಿ ಬದುಕತಕ್ಕಂತಹ ಹಕ್ಕನ್ನು. ನಂತರ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ಗಳು ಇದೆ, ಕರ್ತವ್ಯಗಳಿದೆ. ಸಿಟಿಸನ್ ಆಫ್ ಇಂಡಿಯಾ ಸಂವಿಧಾನದ ಕೆಳಗಡೆ ಕೆಲವೊಂದು ಕರ್ತವ್ಯಗಳನ್ನ ಕೂಡ ಮಾಡಿಕೊಟ್ಟಿದ್ದು, ಆ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕಾಗ್ತದೆ. ಅದರಲ್ಲಿ ಪರಿಸರ ರಕ್ಷಣೆ ಕೂಡ ನಮ್ಮ ಒಂದು ಕರ್ತವ್ಯ. ಈ ವಿಶ್ವ ಜಲ ದಿನಾಚರಣೆ ಕುರಿತು ಈ ಸಮಯದಲ್ಲಿ ಹೇಳ್ತಾ ನಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಒಂದು 15ರಿಂದ 20-25 ವರ್ಷ ಹಿಂದಕ್ಕೆ ಹೋದರೆ ಪ್ರತಿಯೊಂದು ಊರಲ್ಲೂ ಕೂಡ ಕೆರೆಗಳನ್ನ ನಾವು ಕಾಣ್ತೇವೆ. ಪ್ರತಿಯೊಂದು ಊರಲ್ಲಿ ನಾವು 90% ಪ್ರತಿಯೊಂದು ಹಳ್ಳಿಗಳಲ್ಲೂ ಕೆರೆಗಳಿದೆ. ಅವು ನ್ಯಾಚುರಲಿ ಮಾಡ್ಕೊಂಡಂಥ ಕೆರೆಗಳನ್ನ ದೇ ಆರ್ ಮ್ಯಾನ್ ಮೇಡ್ ವಾಟರ್ ಬಾಡೀಸ್. ಅಂದರೆ ಅವರಿಗೆ ನಮ್ಮ ಆನ್ಸೆಸ್ಟರ್ಗೆ ಇರ್ತಕ್ಕಂಥ ಒಂದು ದೂರದೃಷ್ಟಿ ಏನಿತ್ತು ಅಂತ ಹೇಳಿದ್ರೆ, ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರೆ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಾಗುತ್ತೆ, ಮತ್ತು ವ್ಯವಸಾಯಕ್ಕೆ ಅನುಕೂಲ ಆಗ್ತದೆ. ಈ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವೆಲ್ಲ ಕೆರೆ ಕಟ್ಟೆಗಳೆಲ್ಲ ಮಾಡ್ತಾ ಬಂದರು. ಒಬ್ಬರು ಚೆನ್ನಾಗಿ ಮಾಡಿದ್ರು. ಆದರೆ ನಾವೀಗ ಏನು ಮಾಡಿದ್ವಿ ಅಂದರೆ, ಈ ಮಾಡರ್ನೈಸೇಷನ್, ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ನು ತುಂಬ ಬೆಳವಣಿಗೆ ವಿಕಾಸ ಹೊಂದಿರ್ತಕ್ಕಂಥ ನಾವೆಲ್ಲ ತುಂಬ ಕೈಗಾರಿಕೆವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇರೋ ಕೆರೆಗಳನ್ನೆಲ್ಲ ಸಮತಟ್ಟು ಮಾಡೋದು, ಲೇಔಟ್ ಮಾಡೋದು, ಇಲ್ಲ ಬಸ್ ಸ್ಟ್ಯಾಂಡ್ ಮಾಡೋದು, ಇಲ್ಲ ಪಾರ್ಕ್ ಮಾಡೋದು, ಈ ಥರ ಎಲ್ಲ ಆಗಿ ಏನಾಗಿದೆ, ಕೆರೆ ಕಟ್ಟೆಗಳೆಲ್ಲ ಎಲ್ಲ ದೇ ಆರ್ ಅಟ್ ದಿ ಎಡ್ಜ್ ಆಫ್ ಎಕ್ಸ್ಟಿಂಕ್ಷನ್, ಎಲ್ಲ ನಶಿಸಿ ಹೋಗ್ತದೆ, ಅವೆಲ್ಲ ಕಣ್ಮರೆ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಅಂತರ್ಜಲ ಮಟ್ಟ ಕುಸಿತಾ ಇದೆ. ಅಂತರ್ಜಲ ಮಟ್ಟ ಕುಸಿದ್ರೆ ಅದು ವ್ಯವಸಾಯಕ್ಕೆ ಅದರದೇ ಆದಂಥ ಒಂದು ಹಾನಿಯನ್ನು ಅದು ಉಂಟು ಮಾಡ್ತದೆ. ಸೊ ಹೀಗಾಗಿ ಯಾವುದೇ ಒಂದು ಕೆರೆ ಕಟ್ಟೆಗಳ ನಿರ್ಮಾಣದ ಅದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಜಲವನ್ನು, ಅಂತರ್ಜಲದ ಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಆಗಿತ್ತು. ಇದರ ಪರಿಣಾಮ ಏನಾಗ್ತದೆ, ಇದು ಕೆಲವು ಕಡೆ ಕೆಲವು ಏರಿಯಾಗಳಲ್ಲಿ ಮೊದಲು ಒಂದು 15 ವರ್ಷಗಳಿಂದ 150-200 ಅಡಿ ಆ ಹಂತಕ್ಕೆ ನೀರು ಬೀಳ್ತಾ ಇತ್ತು. ಈಗ 600, 700, 800 ಅಡಿ ಅಷ್ಟು ಆಳಕ್ಕೆ ಅಂತರ್ಜಲದ ಮಟ್ಟ ಕೂಡ ಕುಸಿದು ಹೋಗ್ತಾ ಇದೆ. ನಂತರ ಈ ಮೊದಲು ನೀರುಗಳನ್ನೆಲ್ಲ ನಾವು ಈ ಬಾವಿಗಳಲ್ಲಿ ಅಥವಾ ಹೊಂಡಗಳಲ್ಲಿ ನೀರು ಬರ್ತಾ ಇದ್ವಿ. ಆ ನೀರು ಕುಡಿಯೋವರೆಗೂ ಎಲ್ಲ ಅಲ್ಲಿ ಆ ನೀರಾದ್ರೆ ಓಪನ್ ಸ್ಪೇಸಲ್ಲಿ ಇರ್ತಾ ಇತ್ತು, ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳ್ತಾ ಇತ್ತು. ಅಂಥ ನೀರುಗಳನ್ನು ತಗೊಂಡು ಕುಡಿತಾ ಇದ್ವಿ. ಅವಾಗೆಲ್ಲ ಜನ ಚೆನ್ನಾಗಿಲ್ಲ, ನೆಗಡಿ ಯಾವುದು, ಕೆಮ್ಮು, ಜ್ವರ, ಶೀತ ಯಾವುದು ಇರ್ತಿಲ್ಲ. ಆದರೆ ಈಗ ಅವೆಲ್ಲ ನೀರು ಬರ್ತೋಗ್ಬಿಡ್ದು. ಯಾಕೆಂದರೆ ಬೋರ್ಗಳು ಒಂದೊಂದು ಊರಿಗೆ 200-300 ಬೋರ್ಗಳು ಅದನ್ನು ಅಂತರ್ಜಲ ಇರ್ಬೇಕು, ಅಲ್ಲಿ ಆ ಬಾವಿ ಕೆರೆ ಕಟ್ಟೆಗಳು ನೀರೇ ಇರ್ತಿಲ್ಲಲ್ವ. ಈಗ ಅದ್ರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಈಗ ಬೋರ್ ನೀರು, ಅದಕ್ಕೆ ಫಿಲ್ಟ್ರು, ಅದರಲ್ಲಿ RO ಮತ್ತು ಅಲ್ಲಿನ ಸ್ಪೆಷಲ್ ಅದು ಇದ್ದದ್ದು ಅಡ್ವರ್ಟೈಸ್, ಸಬ್ಸ್ಟೇಟ್ ಶುದ್ಧ ಪಾನಿ ಅಡ್ವರ್ಟೈಸ್ಗಳೆಲ್ಲ ಬರ್ತದಲ್ವ. ಇದರಲ್ಲಿ ಆ್ಯಡೆಡ್ ಮಿನರಲ್ಸು ತುಂಬ ಆ ಥರ ಫೀಲ್ಡ್ಗಳಿಗೆ ಅಡಾಪ್ಟ್ ಆಗ್ಬಿಟ್ಟು ಅದು ಮಾನವನ ಆರೋಗ್ಯದ ಮೇಲೆ ಅದರದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತದೆ. ಇದು ನಮ್ಮ ಮಾಡರ್ನೈಸೇಷನ್ ಅಥವಾ ಅರ್ಬನೈಸೇಷನ್ ಅನ್ನೋ ಒಂದು ಹೆಸರಲ್ಲಿ ಈ ರೀತಿ ಕೆರೆ ಕಟ್ಟೆಗಳನ್ನೆಲ್ಲ ನಾವು ತೆಗೆದು ಬೋರ್ ನೀರುಗಳಿಗೆ ಮತ್ತು ಅದನ್ನು ಫಿಲ್ಟ್ರ್ ಮಾಡಿ ತಗೊಳ್ಳೋಂಥ ಒಂದು ಹಂತಕ್ಕೆ ಬಂದಿರೋದ್ರಿಂದ ಈ ರೀತಿ ಒಂದು ಫಿಲ್ಟ್ರ್ ನೀರು ಕುಡಿಯೋಂಥ ವ್ಯವಸ್ಥೆ ಈಗ ನೀರಿಗೆ 20 ರೂಪಾಯಿ ಕೊಟ್ಟು ಕುಡಿಯುವಂಥ ಒಂದು ಕಾಲ ಬಂದ್ಬಿಟ್ಟಿದೆ. ಮೊದಲು ನಮಗೆ ನೀರಿಗೂ ದುಡ್ಡು ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ನಮ್ಮ ಚೈಲ್ಡ್ಹುಡ್ಡಲ್ಲಿ. ಈಗ ಒಂದು ಜಾಸ್ತಿ ವರ್ಷ ಅಲ್ಲ, 20 ವರ್ಷ ಹಿಂದೆ ನೀರಿಗೂ ನಾವು ದುಡ್ಡು ಕೊಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ, ಅಂದ್ಕೊಂಡು ಇರಲಿಲ್ಲ. ಗಾಡಿ ಹೆಂಗೆ ಸಿಗ್ತದೆ, ನೀರು ಹಾಗೆ ಸಿಗ್ತದೆ ಉಚಿತವಾಗಿ. ಯಾಕೆಂದರೆ ನೀರು ಕೆರೆ ಕಟ್ಟೆಯಲ್ಲಿ ನೀರು ಇರ್ತಾ ಇದ್ದು, ಹೊಂಡ ಬಾವಿಗಳಿಂದ ನೀರು ತಂದು ನಾವು ಬಳಸ್ತಾ ಇದ್ವಿ. ಆದರೆ ಈಗ ನೀರು ಕೂಡ ದುಡ್ಡು ಕೊಟ್ಟು ಕುಡಿಯುವಂಥ ಪರಿಸ್ಥಿತಿ. ಅದರಲ್ಲಿ ಆ ನೀರಿನ ಗುಣಮಟ್ಟ ಅದು ಯಾವ, ಅದರಲ್ಲಿ ಕೆಲವು ಆ್ಯಡೆಡ್ ಕೆಮಿಕಲ್ಸ್ಗಳು ಅದೆಲ್ಲ ಹಾಕ್ತಾ ಇರ್ತಾರೆ. ಆದರೆ ನ್ಯಾಚುರಲ್ ನೀರಿಗೆ ನೀವು ಎಷ್ಟೇ ಹಣ ಕೊಟ್ಟು ನಾವು ನೀರು ಕೊಟ್ಟರು ಅದು ನ್ಯಾಚುರಲ್ ಇರ್ತದೆ. ಇದು ನಾವು ತಯಾರು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಕೆಲವು ಲವಣಗಳೆಲ್ಲ ತೆಗೆದುಬಿಟ್ಟು ಕೊಡುವಂಥದ್ದು. ಇದು ಕುಡಿತಾ ನಾನು ಕೆಲವು ಕಂಪ್ಲೇಂಟ್ಸ್ಗಳು ನೋಡಿದಂಗೆ ಮೊಣಕಾಲು ನೋವುಗಳು, BP, ಕೆಲವು ಈ ರೀತಿ ಸೈಡ್ ಎಫೆಕ್ಟ್ಸ್ಗಳು, ಅದರೇ ಸೈಡ್ ಎಫೆಕ್ಟ್ಸ್ಗಳು
ಕೈಗಾರಿಕೆಗಳ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ ಕೆಲವು ಟ್ರೇಡ್ ಎಫ್ಲುಯೆಂಟ್ಸ್ ಅಂತ ಬಿಡ್ತಾರೆ. ಅದನ್ನು ಅವರು ಫ್ಯಾಕ್ಟ್ರಿಗಳನ್ನ ಕಟ್ಟೋದೇ ಕೆಲವು ನದಿಗಳ ಪಕ್ಕದಲ್ಲಿ ಆ ಒಂದು ಜಾಗದಲ್ಲಿ ಆ ಫ್ಯಾಕ್ಟ್ರಿಗಳನ್ನು ಕಟ್ತಾ ಇರ್ತಾರೆ. ಆ ಟ್ರೇಡ್ ಎಫ್ಲುಯೆಂಟ್ನ ನದಿಗೆ ಬಿಟ್ಟ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅದರ ಕೆಮಿಕಲ್ ಎಫೆಕ್ಟಿಂದ ಸಮುದ್ರದಲ್ಲಿರ್ತಕ್ಕಂಥ ಅಕ್ವಾಟಿಕ್ ಅನಿಮಲ್ಸ್ಗಳು ಸತ್ತೋಗ್ತವೆ. ಕಡೆಗೆ ನೀರು ತುಂಬ ಪೊಲ್ಯೂಟ್ ಆಗಿಬಿಡ್ತದೆ. ಇಟ್ ಬಿಕಮ್ಸ್ ಅನ್ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಆ ಥರ ಆಗೋಗ್ಬಿಡ್ತದೆ. ಇಲ್ಲಿ ನೋಡಿ, ಒಂದು ಕಡೆ ಫ್ಯಾಕ್ಟ್ರಿಗಳು ಇರಬೇಕು, ನದಿ ನೀರುಗಳನ್ನು ಬೇಕು, ಆದರೆ ಆ ಟ್ರೇಡ್ ಎಫ್ಲುಯೆಂಟ್ಸ್ನ ನದಿಗೆ ಬಿಡುವಂಥದ್ದು. ಆದರೆ ಇಲ್ಲಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ಸಂವಿಧಾನದ ಏನಂತ ಹೇಳಿದ್ರೆ ಎನಿ ಡೆವಲಪ್ಮೆಂಟ್ ಇಫ್ ಯು ಮೇಕ್ ದಟ್ ಹ್ಯಾಸ್ ಟು ಬಿ ಎಕೋ ಫ್ರೆಂಡ್ಲಿ ಅಂತ. ಅದು ನೈಸರ್ಗಿಕ ಸಮತೋಲನ ಏನಿರ್ತದೆ ಆ ನೈಸರ್ಗಿಕ ಸಮತೋಲನವನ್ನು ಕಾಪಾಡಿಕೊಂಡು ನಾವು ಡೆವಲಪ್ಮೆಂಟ್ಸ್ ಆಗ್ತಾ ಹೋಗಬೇಕು. ನಾವೀಗ ಒಂದು ಅರ್ಬನೈಸೇಷನ್ ಒಂದು ಇಂಡಸ್ಟ್ರಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ನದಿನ ಒಂದು ಯಾವುದೋ ವಾಟರ್ ಬಾಡಿನ ಅದಕ್ಕೋಸ್ಕರ ನಾವು ಪೊಲ್ಯೂಟ್ ಮಾಡೋ ಅಂಥದ್ದಲ್ಲ. ಅದಕ್ಕೆ ಕೆಲವು ಕಾಯ್ದೆಗಳೆಲ್ಲ ಬಂದಿದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇದೆ, ಆಮೇಲೆ ನಂತರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಲಾ ಇದೆ. ಈ ನೀರನ್ನು ಸಂರಕ್ಷಿಸೋದಕ್ಕೋಸ್ಕರ ಸಮ್ ಲೆಜಿಸ್ಲೇಷನ್ಸ್ ಆರ್ ಮೆಂಟ್ ಫಾರ್ ಪ್ರಿಸರ್ವೇಷನ್ ಆಫ್ ವಾಟರ್ ಬೀಯಿಂಗ್ ಪೊಲ್ಯೂಟೆಡ್. ಅದಕ್ಕೋಸ್ಕರ ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳು ಏನಂತ ಹೇಳಿದ್ರೆ ನಾವು ಯಾವುದೇ ವಾಟರ್ ಬಾಡಿಗಳು ಇರ್ತಕ್ಕಂಥದ್ದು ನಾವು ಪ್ರಿಸರ್ವ್ ಮಾಡ್ತಕ್ಕಂಥದ್ದು, ಅಥವಾ ಏನಾದರೂ ಪೊಲ್ಯೂಷನ್ ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಕನ್ಸರ್ನ್ ಅಥಾರಿಟಿಗೆ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇದು ತುಂಬ ಅನಿವಾರ್ಯವಾಗ್ತದೆ. ಯಾಕೆಂದರೆ ನೀರು ಮನುಷ್ಯನಿಗೆ ತುಂಬ ಅತ್ಯವಶ್ಯಕ. ಊಟ ಇಲ್ಲದೆ ಒಂದು 2 ದಿವಸ ಇರ್ಬೋದು, ಆದರೆ ನೀರಿಲ್ಲದೆ ಮನುಷ್ಯ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತದೆ. ಇದೇ ಒಂದು ವಾತಾವರಣ ಮುಂದುವರಿತಾ ಹೋದರೆ ನೀರು ಈಗಾಗಲೇ ತುಂಬ ಅಂತರ್ಜಲ ಮಟ್ಟಕ್ಕೆ ನಾವು ನೀರಿನ ಅಲ್ಲಿಂದ ತೆಗೆದ್ರೆ ಆ ನೀರು ಕೆಲವು ಸಲ ಇಟ್ ವಿಲ್ ನಾಟ್ ಬಿ ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಅದು ಅಷ್ಟು ಪೊಲ್ಯೂಟ್ ಆಗಿ ಹೋಗಿರ್ತದೆ ನೀರು. ಮಳೆ ನೀರನ್ನ ಪ್ರಿಸರ್ವ್ ಮಾಡ್ತಕ್ಕಂಥದ್ದು, ಈ ರೀತಿ ನೀರನ್ನು ನಾವು ಸಂರಕ್ಷಿಸದೆ ಹೋದರೆ ಮುಂದೆ ಅದರ ಮುಂದೆ ಬರ್ತಕ್ಕಂಥ ಒಂದು ಜನ್ರೇಷನ್ಗೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್. ಅದನ್ನು ನಾವು ಐ ಥಿಂಕ್ ನೀರಿನ ಬದಿಗೆ ಯಾವುದಾದ್ರು ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡು ಬಂತಾರೆ. ಈಗ ಈ ಸ್ಪೇಸ್ಗೆ ಹೋಗ್ತಾರಲ್ವ ಅವರೆಲ್ಲ ಊಟ ತಿಂಡಿಯನ್ನು ತಗೊಂಡು ಹೋದಾಗ ನೀರೆಲ್ಲ ಟ್ಯಾಬ್ಲೆಟ್ಸ್ಗಳು ನುಗ್ತಾರಲ್ಲ, ಆ ರೀತಿ ಪರಿಸ್ಥಿತಿಗಳನ್ನು ನಾವು ಮುಂದೆ ಫೇಸ್ ಮಾಡಬೇಕಾಗ್ತದೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ಜವಾಬ್ದಾರಿ, ಇದು ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳು. ಅಂಥ ಒಂದು ಜವಾಬ್ದಾರಿಗಳನ್ನು ನಾವು ಸಮರ್ಥವಾಗಿ ನಿಭಾಯಿಸ್ತೇವೆ. ನಮ್ಗೆ ಯಾಕೆ ಬಿಡೋದು, ಅವರೇನೋ ಮಾಡ್ಕೊತಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಬಂದರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಹೇಳ್ತಾ ಹೋದರೆ ಮುಂದೆ ಒಂದಿನ ಇಂಥ ಒಂದು ಕೆಟ್ಟ ದಿನಗಳನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರ ಜವಾಬ್ದಾರಿ, ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ, ಜಲವನ್ನು ಸಂರಕ್ಷಿಸೋಣ. ಅದನ್ನು ಸಂರಕ್ಷಿಸಿದರೆ ಅದರ ಒಂದು ಲಾಭ ಮುಂದಿನ ಪೀಳಿಗೆಯೂ ಕೂಡ ತಲುಪೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಕರೆಸಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನೆ ಮಾತನಾಡಿದಂಥ ರಂಗಸ್ವಾಮಿ ಸಾಹೇಬರಿಗೆ ಧನ್ಯವಾದಗಳು. ಅಂತರ್ಜಲ ಮಟ್ಟ ಹೆಚ್ಚಬೇಕು ಹಾಗೂ ನೀರಿನ ಸಂರಕ್ಷಣೆ ಜವಾಬ್ದಾರಿ ಅತಿ ಮುಖ್ಯ ಜವಾಬ್ದಾರಿ ಅಂಥೇಳಿ ಕರೆ ನೀಡಿದಂಥ ಮಾನ್ಯ ರಂಗಸ್ವಾಮಿ ಸಾಹೇಬರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಸಹಾಯಕ ಸರ್ಕಾರಿ ಅಭಿಯೋಜಕರಾದಂಥ ಶ್ರೀ ಗಿರೀಶ್ ಪಟ್ಗಾರ್ ಅವರು ಮಾತನಾಡಬೇಕಾಗಿ ಕೇಳಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಂಥ ಹಿರಿಯ ನ್ಯಾಯಾಧೀಶರಾದಂಥ ದಿನೇಶ್ ಸಾಹೇಬ್ರೆ ಹಾಗೂ JMFC ನ್ಯಾಯಾಧೀಶರಾದಂಥ ರಂಗಸ್ವಾಮಿ ಸಾಹೇಬ್ರೆ, ವಕೀಲ ಸಂಘದ ಅಧ್ಯಕ್ಷರಾದಂಥ ಬಾನವಳ್ಕರ್ ಅವರೇ ಹಾಗೂ ಉಪನ್ಯಾಸಕರಾದಂಥ ಪುಷ್ಪಾ ನಾಯ್ಕ ಅವರೇ, ನನ್ನೆಲ್ಲ ವಕೀಲ ಮಿತ್ರರೇ ಮತ್ತು ಆರಕ್ಷಕರೇ ಹಾಗೂ ನಮ್ಮ ವಿದ್ಯಾರ್ಥಿನಿಯರೇ,
ನಮ್ಮ ಜೀವನಕ್ಕೆ ಬೇಕೇ ಬೇಕು. ಸಕಲ ಜೀವರಾಶಿಗಳಿಗೂ ಸಹಿತ ನೀರು ದಿನ ದಿನ ಬೇಕು. ನಮ್ಮ ಸಾಹೇಬ್ ಹೇಳಿದಂಗೆ ಊಟ ಇಲ್ಲ ಅಂದ್ರೆ ಒಂದು 2-3 ದಿವಸ ಇದ್ದು, ನೀರಿಲ್ಲ ಅಂದರೆ 1-2 ದಿವಸ ಬದುಕೋದು ಸಹಿತ ಕಷ್ಟ ಆಗ್ತದೆ. ಅದಕ್ಕಾಗಿ ಈ ನೀರಿನ ಬಗ್ಗೆ ಮಹತ್ವವನ್ನು ವಿದ್ಯಾರ್ಥಿಗಳೆಲ್ಲರಿಗೂ ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ 1-2 ಮಾತನ್ನು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅತ್ಯಂತ ಚಿಕ್ಕದಾಗಿ ಮಾತನ್ನು ಮುಗಿಸಿದಂಥ ಶ್ರೀ ಗಿರೀಶ್ ಪಟ್ಗಾರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಹೊಂದಿರುವಂಥ ಮಾನ್ಯ ಹಿರಿಯ ಸಿವಿಲ್ ಹಾಗೂ JMFC ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಆದಂಥ ಗೌರವಿತ ಶ್ರೀ ದಿನೇಶ್ ಸಾಹೇಬರು ಮಾತನಾಡಬೇಕಾಗಿ ನಾನು ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನನ್ನ ಸಹೋದರ ನ್ಯಾಯಾಧೀಶರಾದಂತಹ ಶ್ರೀ ರಂಗಸ್ವಾಮಿರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶ್ರೀ ಗಿರೀಶ್ ಪಟಗಾರ್ರವರೇ, ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಪುಷ್ಪನಾಯಕ ಉಪನ್ಯಾಸಕರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಉಮೇಶ್ ಎನ್ ನಾಯ್ಕ್ ವಕೀಲರೇ, NIB ವಕೀಲರೇ, ಪಾಂಡುರಂಗ ನಾಯಕ ವಕೀಲರೇ, ಎಲ್ಲ BEd ವಿದ್ಯಾರ್ಥಿನಿಯರೇ, ಇತರೆ ಶಿಕ್ಷಕ ವರ್ಗದವರೇ, ಮಾಧ್ಯಮ ಮಿತ್ರರೇ, ಈ ಒಂದು ವಿಶ್ವ ಜಲ ದಿನಾಚರಣೆಯ ಉದ್ದೇಶ, ಮಹತ್ವ ಇತ್ಯಾದಿ ವಿಚಾರಗಳ ಬಗ್ಗೆ ಶ್ರೀ ರಂಗಸ್ವಾಮಿ ನ್ಯಾಯಾಧೀಶರು ನಿಮಗೆ ಈಗಾಗಲೇ ವಿಚಾರಗಳನ್ನು ಹೇಳಿದ್ದಾರೆ. ಸಂವಿಧಾನದಡಿ ಪ್ರತಿಯೊಬ್ಬ ಭಾರತದ ಪ್ರಜೆಗೆ ಇರುವಂತಹ ಮೂಲಭೂತ ಕರ್ತವ್ಯಗಳಲ್ಲಿ ಪರಿಸರ ಸಂರಕ್ಷಣೆ, ನದಿ, ಕೆರೆ, ಕಟ್ಟೆ, ಬಾವಿ, ಬೆಟ್ಟ, ಗುಡ್ಡ, ಜಲಚರ ಇಂದ ಹಿಡಿದು ಕ್ರಿಮಿ ಕೀಟ, ಪ್ರಾಣಿ ಪಕ್ಷಿ ಎಲ್ಲವುಗಳನ್ನು ಸಂರಕ್ಷಣೆ ಮಾಡಬೇಕಾದಂತಹ ಒಂದು ಮೂಲಭೂತವಾದ ಕರ್ತವ್ಯವನ್ನ ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ. ಬಹುಶಃ ನಾವು PUC ಗ್ರ್ಯಾಜುಯೇಷನ್ ಓದಬೇಕಾದ್ರೆ ಹೇಳ್ತಿರೋದು ನಮ್ಗೇನಂತ ಅಂದರೆ, ಬಹುಶಃ ಮುಂದೊಂದು ದಿನ 3rd ವರ್ಲ್ಡ್ ವಾರ್ ಏನಾದ್ರು ನಡೆದ್ರೆ ಅದು ನೀರಿಗಾಗಿ ಅಂತ ನಮ್ಗೆ ಹೇಳೋದು. ಇವತ್ತು ಎಷ್ಟರ ಮಟ್ಟಿಗೆ ನೀರಿನ ಅಭಾವ ಮತ್ತೆ ಹೆಚ್ಚು ನಾವು ಕೂಡ ಊಹೆ ಕೂಡ ಮಾಡಿರಲಿಲ್ಲ ಇಷ್ಟರ ಮಟ್ಟಿಗೆ ಪರಿಸರ ಅಸಮತೋಲನ ಆಗ್ತದೆ ಅಂತ. ಯಾಕೆಂದ್ರೆ ನಾನು ಈ ಭಾಗಕ್ಕೆ ಬಂದು 9 ತಿಂಗಳಾಯಿತು. ಸಾಕಷ್ಟು ಮಳೆಯನ್ನ ನೋಡಿದ್ದೇನೆ ಮೊದಲ 4 ತಿಂಗಳು 5 ತಿಂಗಳ ಅವಧಿಯಲ್ಲಿ. ನಂತರ ಚಳಿಗಾಲ, ಈಗ ಬೇಸಿಗೆ ಪ್ರಾರಂಭ ಆಯಿತು. ನಮ್ಮ ಇತ್ತೀಚೆಗೆ ಒಂದು 10 ದಿನಗಳಿಂದ ನಮ್ಮ ಸ್ಟಾಫ್ ಒಬ್ರು ಹೇಳ್ತಾರೆ, ಸರ್ ಈಗ ಬಾವಿ ಎಲ್ಲ ಡ್ರೈ ಆಗ್ತಾ ಇದೆ, ನಮಗೆಲ್ಲ ನೀರಿನ ಕಷ್ಟ ಆಗ್ತಾ ಇದೆ ಅಂತ. ಅವಾಗ ನಮ್ಮ ವಕೀಲರುಗಳು ಹೇಳ್ತಾರೆ, ಇಲ್ಲ ಸರ್ ಈಗೆಲ್ಲ ತಹಶೀಲ್ದಾರ್ ಕೆಲವು ಹಳ್ಳಿಗಳಿಗೆ ನೀರು ಸಿಗಲ್ಲ, ಟ್ಯಾಂಕರ್ನ ಟೆಂಡರ್ ಮಾಡಿ ಕೊಡ್ತಾರೆ, ಬೇಸಿಗೆಯಲ್ಲಿ ಇದು ಸರ್ವೇ ಸಾಮಾನ್ಯ ಅಂತ ಹೇಳಿ. ಅಲ್ಲ ನೋಡ್ರಿ, ಮಳೆಗಾಲದಲ್ಲಿ ಅಷ್ಟೊಂದು ಮಳೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ನಮಗೆ. ಬಹುಶಃ ನಾನು ಯಾವಾಗಲೂ ಹೇಳ್ತೀನಿ, ಇಡೀ ರಾಜ್ಯಕ್ಕಾಗುವಷ್ಟು ನೀರು ಒಂದು 3 ತಿಂಗಳಲ್ಲಿ ನಿಮಗೆ ಅಂಕೋಲ ಭಾಗದಲ್ಲಿ ಬೀಳ್ತದಷ್ಟು ನೀರಿದೆ ಇಲ್ಲಿ ಅಂತ. ಆದರೆ ಅದನ್ನ ಸಂರಕ್ಷಣೆ ಮಾಡ್ಕೊತಿದ್ದೀವ? ಸಂರಕ್ಷಣೆ ಯಾಕೆ ಆಗ್ತಿಲ್ಲ? ಸಮುದ್ರಕ್ಕೆ ವ್ಯರ್ಥವಾಗಿ ಹೋಗ್ತಾ ಇದ್ದ? ಇವೆಲ್ಲ ವಿಚಾರವನ್ನು ನಾವು ತಿಳ್ಕೋಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಉಪನ್ಯಾಸಕರು ಡಾಕ್ಟರ್ ಪುಷ್ಪನಾಯಕರವರು ತಮ್ಮ ಪ್ರಾರಂಭಿಕ ನುಡಿಗಳಲ್ಲಿ ಹೇಳ್ತಿದ್ರು, ಬಹುಶಃ ನೀವು ಮುಂದಿನ ಶಿಕ್ಷಕರಾಗ್ತೀರಿ, ನಿಮ್ಮ ಮೂಲಕ ಮುಂದಿನ ಜನರೇಷನ್ಗೆ ಅಂದರೆ ಮುಂದಿನ ಮಕ್ಕಳಿಗೆ ಈ ಒಂದು ವಿಷಯ ಏನು ವಿಶ್ವ
ಜಲ ದಿನಾಚರಣೆ ಅಥವಾ ಈ ಜಲದ ಮಹತ್ವವನ್ನ ಪ್ರಸರಣ ಮಾಡಬೇಕು. ಹಾಗಾಗಿ ನಮ್ಮ ಕಾಲೇಜನ್ನು ಅವರು ಆಯ್ಕೆ ಮಾಡಿರ್ಬೋದು ಅನ್ನೋದು ನಿಜ. ಯಾಕೆಂದ್ರೆ ನೀವು ಮುಂದೆ 100 ಜನ ಇದ್ರೆ ನೀವು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತೀರಿ. ನಿಮ್ಮ ಶಿಕ್ಷಣದಲ್ಲಿ ಪ್ರಮುಖವಾಗಿ ಈ ಪರಿಸರದ ಬಗ್ಗೆ ನೀವು ಹೇಳಲೇಬೇಕಾಗ್ತದೆ. ಯಾಕೆಂದ್ರೆ ನಾನು ನೋಡ್ದಂಗೆ ಸಾಕಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಪರಿಸರಕ್ಕೆ ಕೊಟ್ಟಂತಹ ಮಹತ್ವ ತುಂಬಾ ಕಡಿಮೆ. ಯಾಕೆಂದ್ರೆ ನಾನು ನಮ್ಮ ಯಾರೋ ಒಬ್ರು ಸ್ನೇಹಿತರು ಜಪಾನ್ಗೆ ಹೋಗಿದ್ರು ಒಂದು 6 ತಿಂಗಳು ಟ್ರೈನಿಂಗ್ ಮೇಲೆ. ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಪ್ರೈಮರಿ ಎಜುಕೇಶನ್ ಒಂದು 3-4 ವರ್ಷ ಮಕ್ಕಳಿಗೆ ಅವರು ಮುಖ್ಯವಾಗಿ ನಾವೇನು ರೈಮ್ಸ್ ಹೇಳ್ತೀಯ ABCD ಹೇಳ್ತೀಯ ನಮ್ಗೆ ಬೇಕಾದ ನಾವು ನೋಡೋದು ಮಕ್ಕಳು ಅದೇ ಅಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದೇ ಮಕ್ಕಳು. ಹೇಳಪ್ಪ ರೈಮ್ಸ್ ಹೇಳು, ಏನ್ ಕಲ್ತಿದೆ ಹೇಳು, ಎಷ್ಟು ಕ್ಯಾಪಿಟಲ್ ಇದಾವೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಎಷ್ಟು ಕ್ಯಾಪಿಟಲ್ಸ್ ಇದೆ, ನಾವು ಇದೇ ಹೇಳ್ತೀವಿ. ಬಟ್ ಅಲ್ಲಿ ಆಗ ಮಾಡೋದು ಮಕ್ಕಳಿಗೆ ಫಸ್ಟ್ ಅವ್ರು ಹೇಳ್ಕೊಡೋದು ಇದು ನಮ್ಮ ದೇಶ, ಇಲ್ಲಿರುವಂತ ಬೆಟ್ಟ ಗುಡ್ಡ ನೀರು ನಮ್ಮದು, ನಾವು ರಕ್ಷಣೆ ಮಾಡಬೇಕು, ನಾವು ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಅಂತ ಹೇಳ್ತೀವಿ. ಒಂದು 3 ವರ್ಷ ಬರೀ ಅದನ್ನೇ ಹೇಳ್ಕೊಡ್ತಾರೆ. ಯಾಕೆ ನಾವು ಏನು ನಮ್ಮ ಭೂಮಿ ಮೇಲಿರುವಂತಹ ಸಂಪನ್ಮೂಲಗಳಿದಾವೆ, ಬೆಟ್ಟ, ನದಿ, ಕೆರೆ, ಮಣ್ಣು, ಖನಿಜಗಳು, ಮರಳು ಯಾವುದೇ ಇರಬಹುದು, ಅವೆಲ್ಲ ನಾವು ಆಸ್ ಎ ಟ್ರಸ್ಟಿ ವಿ ಆರ್ ಹೋಲ್ಡಿಂಗ್ ಇಟ್ ಫಾರ್ ನೆಕ್ಸ್ಟ್ ಜನರೇಷನ್ ಹೇಳ್ತಾರೆ. ಇಟ್ ಈಸ್ ಎ ಲೋನ್ ಬಾರೋಡ್ ಫ್ರಮ್ ನೆಕ್ಸ್ಟ್ ಜನರೇಷನ್ ಅಂತಾರೆ. ಅಂದ್ರೆ ನಾವು ಸಾಲವನ್ನ ಮುಂದಿನ ಪೀಳಿಗೆಯಿಂದ ಪಡ್ಕೊಂಡಿದ್ದೀವಿ. ಸಾಲ ಅಂದ್ರೆ ಏನು? ವಾಪಸ್ ಕೊಡ್ಬೇಕಲ್ಲ. ಇಟ್ ಶುಡ್ ಬಿ ರೀಫಂಡೆಡ್ ಟು ನೆಕ್ಸ್ಟ್ ಜನರೇಷನ್ ಅಂತ. ಯಾಕೆ ತಗೊಂಡಿರ್ತೀವಿ ಕ್ರೆಡಿಟರ್ಗೆ, ಅವರಿಗೆ ನಾವು ಸಾಲ ಮರುಪಾವತಿ ಮಾಡ್ಬೇಕಾಗ್ತದೆ. ಅದೇ ರೀತಿ ನಾವೇನೀಗ ವಾಟ್ ವಿ ಆರ್ ಎಂಜಾಯಿಂಗ್ ಶುಡ್ ಬಿ ಗಿವನ್ ಟು ನೆಕ್ಸ್ಟ್ ಜನರೇಷನ್. ಅದಕ್ಕೆ ಹೇಳೋದು ನಾವು ಜಸ್ಟ್ ಟ್ರಸ್ಟೀಸ್ ಅಂತ, ನ್ಯಾಸ ಅಂತ ಕನ್ನಡದಲ್ಲಿ ಕರೀತಾರೆ. ಟ್ರಸ್ಟ್ ಅಂದ್ರೆ ಗೊತ್ತಲ್ಲ, ಕೇಳಿದ್ರೆ. ಟ್ರಸ್ಟ್ ಅಂದ್ರೆ ಏನು? ಬೇರೆಯವರ ಆಸ್ತಿಯನ್ನ ಜಸ್ಟ್ ಮೇಂಟೆನೆನ್ಸ್ ಮಾಡೋದು. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇದ್ರ ಮೇಲೆ ನಾವೇನ್ ತಿಳ್ಕೊಂಡಿದ್ದೀವಿ, ನಮ್ಗೆ ಮಾತ್ರ ಸಂಪೂರ್ಣ ಹಕ್ಕ ಐತೆ, ಇವತ್ತೇ ನಾವು ಅದನ್ನ ಎಂಜಾಯ್ ಮಾಡಿ ಮುಗಿಸ್ಬೇಕು ಅಂತ ಒಂದು ದಾಹ ಅಪಾಪಿ ಇವತ್ತಿನ ಅಂತಲ್ಲ, ನಮ್ಮ ಜನರೇಷನ್ ಐತಿ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಬ್ಲೇಮ್ ಮಾಡೋದಾದ್ರೆ ನಿಮ್ಮನ್ನು ಬ್ಲೇಮ್ ಮಾಡಲ್ಲ. ಪ್ರಾಬಬಲಿ ನೀವು 2000 ನಂತರ ಹುಟ್ಟಿರೋ ಮಕ್ಕಳೇ ಇರ್ತೀರ, B.Ed ಓದ್ತಿರ್ತಿರಲ್ಲ, 20, 21, 22 ವರ್ಷದ ಮಕ್ಕಳು ಅಂದ್ರೆ 2000 ಆಲ್ಮೋಸ್ಟ್ ಹುಟ್ಟಿರ್ಬೋದು ಬಹುಶಃ. ಅದಕ್ಕಿಂತ ಅಥವಾ ಕೆಲವರು ದೊಡ್ಡವರು ಇರ್ಬೋದು, ಸಬ್ಜೆಕ್ಟ್ ಕರೆಕ್ಷನ್ ಇರಲಿ, ಎಕ್ಸೆಪ್ಷನ್ ಇದ್ದೇ ಇರ್ತದೆ ಎಲ್ಲಾದ್ರೂ. ಆದ್ರೆ ಯಾಕೆ ಅಂದ್ರೆ ಬಹುಶಃ ನಮ್ಮ ಪೂರ್ವಜರು ನಮ್ಮ ತರ ಯೋಚನೆ ಮಾಡಿದ್ರೆ ಇವತ್ತು ನಾವಿವತ್ತೇನು ಅಲ್ಪ ಸ್ವಲ್ಪ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಅದು ಇರ್ತಿರ್ಲಿಲ್ಲ. ಬಹುಶಃ ಭೂಮಿ ಎಷ್ಟು ಲಕ್ಷಾಂತರ ವರ್ಷಗಳಿಂದ ಇದೆಯೋ ನಮಗೆ ಗೊತ್ತಿಲ್ಲ. ಮನುಷ್ಯ ಎಂಬ ಪ್ರಾಣಿ ಈ ಭೂಮಿ ಮೇಲೆ ಎಷ್ಟು ಲಕ್ಷಗಳ ವರ್ಷ ಹಿಂದೆ ಬಂದೈತೆ ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ಅಷ್ಟು ಲಕ್ಷಾಂತರ ವರ್ಷಗಳಿಂದ ಇಲ್ಲಿಯ ತನಕ ಬೆಟ್ಟಗಳು, ಗುಡ್ಡ, ಮರ, ಗಿಡ, ಜಲ, ಚರ ಎಲ್ಲ ಆಸ್ ಇಟ್ ಈಸ್ ಇದ್ದು ಅಲ್ಲ. ಅಂದ್ರೆ ನಮ್ಮ ಪೂರ್ವಜರು ಅವರ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಬಳಕೆ ಮಾಡ್ತಿದ್ರು ಅಂತ ಅಲ್ವಾ. ಆದ್ರೆ ಕಳೆದ 50 ವರ್ಷಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ ಆ ಕೆಲಸನ ನಮ್ಮ ಪೂರ್ವಜರು ಏನಾದ್ರು ಮಾಡಿದ್ರೆ ಇವತ್ತು ಮರಳುಗಾಡು ಆಗ್ತಿತ್ತು ನಮ್ಮ ಈ ನಾಡು. ಅವ್ರವತ್ತು ಬೇಡ, ನಾವು ಇವತ್ತು ಚೆನ್ನಾಗಿರೋಣ ಅಂತ ಅವರು ಮಣ್ಣನ್ನ ಅಗೆದು, ಮರಳನ್ನ ತೆಗೆದು, ಬೆಟ್ಟ ಗುಡ್ಡನ ಗಣಿಗಾರಿಕೆ ಮಾಡಿ, ಮರ ಗಿಡ ಕತ್ತರಿಸಿ ಎಲ್ಲ ಹಾಕಿದ್ರೆ ನಮ್ಗೆ ಇವತ್ತು ಅಲ್ಪ ಸ್ವಲ್ಪನಾದ್ರು ಶುದ್ಧ ಗಾಳಿ ಸಿಗ್ತಾ ಐತೆ, ನೀರ್ ಸಿಗ್ತಾ ಐತೆ, ಆಹಾರ ಸಿಗ್ತಾ ಐತೆ, ಪ್ರಾಣಿ ಪಕ್ಷಿ ನೋಡಕ್ ಸಿಗ್ತಾ ಐತೆ. ಬಹುಶಃ ನೆಕ್ಸ್ಟ್ ಜನರೇಷನ್ ಅದು ಪುಸ್ತಕದಲ್ಲಿ ಮಾತ್ರ ನೋಡ್ಬೇಕಾಗ್ತದೆ ಇದೇ ರೀತಿ ಮುಂದುವರೆದ್ರೆ ಅಂತ ಆತಂಕ ಎದುರಾಗ್ತದಲ್ಲ. ನೋಡ್ರಿ, ನಾವು ಚಿಕ್ಕವರಿದ್ದಾಗಿಂದ ಬಹುಶಃ ನಮ್ಮ ಜನರೇಷನ್ ನಮ್ಗಿಂತ ಒಂದು 20 ವರ್ಷ ದೊಡ್ಡವರು ಸರಿಯಾದ ಮುನ್ನೆಚ್ಚರಿಕೆ ನಾವು ಕಾಣಲಿಲ್ಲ. ನಮ್ಗೆ ಕಣ್ಣೆದುರಿಗೆ ಬರೇ ನಮ್ಮ ಮುಂದಿನ ಜೀವನ, ನಾನು ದುಡಿಬೇಕು, ಶ್ರೀಮಂತ ಆಗ್ಬೇಕು, ನನ್ನ ಲಕ್ಸುರೀಸ್ ಲೈಫ್ನ ಫುಲ್ಫಿಲ್ ಮಾಡಬೇಕು, ಇದು ಮಾತ್ರ ನಮ್ಮ ತಲೆಯಲ್ಲಿ. ಹಾಗಾಗಿ ನಾವು ಆಲ್ಮೋಸ್ಟ್ ಸಾಕಷ್ಟು ಈ ಪ್ರಕೃತಿ ಮೇಲೆ ದೌರ್ಜನ್ಯನ ಮಾಡ್ಕೊಂಡೇ ಬರ್ತಿದ್ದೇವೆ. ನಾವು ನೆಕ್ಸ್ಟ್ ಪೀಳಿಗೆನ ಯೋಚನೆ ಮಾಡಲೇ ಇಲ್ಲ.
ಇದೇ ರೀತಿ ನೀವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ದಲೇ ಇದ್ರೆ, ಮುಂದಿನ ಜನರೇಷನ್ಗೆ ಎಚ್ಚರಿಕೆ ಮಾಡ್ದಲೇ ಇದ್ರೆ ಏನು ಮಾಡ್ತೀರ ಮುಂದೆ? ಜಸ್ಟ್ ಇಮ್ಯಾಜಿನ್, ಒಂದು 20 ವರ್ಷ ಆದಮೇಲೆ ಬೆಟ್ಟ ಇಲ್ಲ, ನದಿ ಇಲ್ಲ, ಕೆರೆ ಇಲ್ಲ, ಮಣ್ಣಿಲ್ಲ, ಮರಳಿಲ್ಲ, ಮರಗಳಿಲ್ಲ, ನೀರಿಲ್ಲ. ಹೌ ಡು ಯು ಲೀವ್? ನಿಮ್ಮ ಹತ್ರ ಹಣ ಇದೆ, ಕಾರ್, ಲಕ್ಷಾಂತರ ರೂಪಾಯಿ ಕಾರ್ ಇದೆ, ದೊಡ್ಡ ಬಂಗ್ಲಾಸ್ ಇದೆ, ಕುಡಿಯಕ್ಕೆ ಒಳ್ಳೆ ನೀರಿಲ್ಲ, ಗಾಳಿ ಇಲ್ಲ. ನೆಕ್ಸ್ಟ್ ಹೇಳ್ತಿರ್ತಾರೆ, ನಾನು ಯಾವಾಗ ಸ್ಟೇಟಸ್ ಅಲ್ಲಿ ವಾಟ್ಸಪ್ ತಮಾಷೆಗೆ ಹೇಳ್ತಿರ್ತಾರೆ, ನೆಕ್ಸ್ಟ್ ಜನರೇಷನ್ಗೆ ಬ್ಯಾಗ್ ಬದಲು ಆಕ್ಸಿಜನ್ ಹಾಕಬೇಕಿರುತ್ತೆ ಅಂತ. ಯಾಕೆಂದ್ರೆ ಇದು ತುಂಬಾ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾವಂತೂ ಸಾಕಷ್ಟು ಹಾಳು ಮಾಡಿದ್ದೀವಿ. ವಿ ಶುಡ್ ನಾಟ್ blame you, we should blame ourselves, because we have destroyed lot of things. We are destroying, we will be destroying in future also. Don't excuse us. ನೀವು ಅದನ್ನ ಖಂಡಿಸ್ಬೇಕಾಗ್ತದೆ. ಯಾರು ನಾವು ಕೇಳಲ್ಲ ಅಂದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋದು ಅಲ್ಲ. ನೋಡ್ರಿ, ನೀರು ಎಷ್ಟು, ಅದಕ್ಕೆ ಯಾವುದೇ ಆಕಾರ, ರೂಪ, ಬಣ್ಣ, ಗಾತ್ರ ಏನೂ ಇಲ್ಲ. ಸ್ಟಿಲ್ ಇಟ್ ಈಸ್ ಎ ಕೆಮಿಕಲ್. ಏನ್ ಕಾಂಪೋನೆಂಟ್ ಇರ್ತದೆ ನಿಮ್ಗೆ ಗೊತ್ತು. H2O ಅಂತ ಹೇಳ್ತಿಲ್ಲ, 2 ಹೈಡ್ರೋಜನ್ 1 ಆಕ್ಸಿಜನ್ ಅಲ್ಲ. ನೋಡ್ರಿ, ಆದ್ರೆ ನಮ್ಮ 2/3 ಪಾರ್ಟ್ ಆಫ್ ದಿ ಹ್ಯೂಮನ್ ಬಾಡಿ ಏನಿದೆ, ವಾಟ್ ಇದೆ ಅಲ್ಲ. ನಮ್ಮ ಮನುಷ್ಯ ಅಲ್ಲ. ನೋಡ್ರಿ, ಒಂದು ಸಣ್ಣ ಇರುವೆಯಿಂದ ಆನೆ ಗಾತ್ರದ ಪ್ರಾಣಿ, ಪಕ್ಷಿ ಎಲ್ಲದಕ್ಕೂ ನೀರು ಬೇಕೇ ಬೇಕು. ನಾವೇನ್ ತಿಳ್ಕೊಂಡಿದೀವಿ, ನಾನು ಒಬ್ಬನೇ ಬದುಕಬೇಕು ಈ ಪ್ರಕೃತಿಯಲ್ಲಿ, ಬೇರೆ ಯಾರು ಇಲ್ಲ, ನಾನು ಒಬ್ಬನೇ ಚೆನ್ನಾಗಿದ್ರೆ ಸಾಕು ಅಂತ ಅಲ್ಲ. ಸಾಧ್ಯನೇ ಇಲ್ಲ. ನಾವು ಆ ಥರ ತಿಳ್ಕೊಂಡಿದ್ದೀವಿ. ಪ್ರತಿಯೊಂದು ಜಲಚರದಿಂದ ಹಿಡಿದು, ಪ್ರಾಣಿ ಪಕ್ಷಿಯಿಂದ ಹಿಡಿದು, ಕ್ರಿಮಿ ಕೀಟದಿಂದ ಹಿಡಿದು, ಜರ್ಮ್ಸ್ ಅಥವಾ ಏನು ನಾವು ಬ್ಯಾಕ್ಟೀರಿಯಾಸ್ ಅಂತಿದ್ದಲ್ಲ, ಕಣ್ಣಿಗೆ ಕಾಣ್ದಿರೋದು, ಅವೆಲ್ಲ ಈ ಒಂದು ಪ್ರಕೃತಿಯಲ್ಲಿ ಅಥವಾ ಪರಿಸರದಲ್ಲಿ ಇರಲೇಬೇಕು. ಯಾವ ಕಡಿಮೆ ಆದರೂ ಅದು ಅಸತೋಮ ಇಂಬ್ಯಾಲೆನ್ಸಿಂಗ್ ಆಗ್ತದೆ ಅಲ್ಲ. ಯೋಚನೆ ಮಾಡಿ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ಅದರದ್ದೇ ಆದ ಕೆಲಸ ಮಾಡ್ತಾ ಇರ್ತವೆ. ಯಾವಿಲ್ಲ ಅಂದ್ರೂ ಆಗಲ್ಲ. ಈಗ ಇವತ್ತು ಪ್ರಜಾವಾಣಿ ಪೇಪರ್ ಬಹುಶಃ ಓದಿರ್ಬೋದು ನೀವು, ಯಥೇಚ್ಛವಾಗಿ ಕಳೆನಾಶಕ ಬಳಸ್ತಾವ್ರೆ ಅಂತ ಮೇನ್ ಫಸ್ಟ್ ಶೀಟಲ್ಲೇ ಬಂದೈತಿ. ಶುಂಠಿ ಬೆಳೆಯಕ್ಕೆ ಸಾಕಷ್ಟು ಬೆಳೀತಾ ಇದ್ದಾರೆ, ಅದರಿಂದ ಎಲ್ಲ ಒಂದು ಉತ್ತಮವಾದ ಜರ್ಮ್ಸ್ ಸಾಗ್ತಾ ಇದ್ದಾವೆ. ಯೋಚನೆ ಮಾಡ್ರಿ, ಈಗ ಕಳೆನಾಶಕ ಹೊಡಿತಾರಲ್ಲ, ಎಷ್ಟು ಬೇಗ ಗಿಡ ಸತ್ತು ಹೋಗ್ತದೆ, ಎಲ್ಲ ಕಡೆ ಹೊಂಟೋಗ್ತದೆ. ನಮ್ಗೇನಿಸುತ್ತೆ ಈಸಿ ಅಲ್ಲ. ನಮ್ಮಲ್ಲೂ ಸಾಕಷ್ಟು, ನಮ್ಮ ಮೈಸೂರು ಭಾಗದಲ್ಲೂ ಸಾಕಷ್ಟು ಇದೆ ಕಳೆನಾಶಕ ಯೂಸ್ ಮಾಡ್ತಾವ್ರೆ. ಯಾಕೆಂದ್ರೆ ಕೂಲಿಂಗ್ ಕಾಸ್ಟ್ಲಿ ಆಗ್ತದೆ. ಅದ್ರ ಬದಲು ಕಳೆಗೆಲ್ಲ ಮಧ್ಯದಲ್ಲಿ ಹೊಡೆದ್ರೆ ಈಸಿ ಆಗ್ತದೆ, ಖರ್ಚು ಕಡಿಮೆ ಅಂತ. ಅದ್ರ ಇಂಪ್ಯಾಕ್ಟ್ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ನಾವು ಭೂಮಿ ಮೇಲೆ ಉತ್ತಮವಾದ ಒಂದು ಕೀಟಗಳು, ಏನು ಇನ್ಸೆಕ್ಟ್ಸ್ ಇರ್ಬೋದು, ಜರ್ಮ್ಸ್ ಇರ್ಬೋದು, ಇದು ಅವು ಏನಾಗ್ತವೆ ಅಂದ್ರೆ ನ್ಯಾಚುರಲ್ ಆಗಿ ಈ ಜೈವಿಕ ಗೊಬ್ಬರವನ್ನ ತಯಾರು ಮಾಡ್ತವೆ ಭೂಮಿಯಲ್ಲಿ. ಅವಿದ್ರೂ ಮಾತ್ರ ಈ ಗಿಡಗಳನ್ನೆಲ್ಲ ಎಲೆಯನ್ನ ತಿಂದು ಬೇರೆ ರೀತಿಯ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾರೆ. ಯಥೇಚ್ಛವಾಗಿ ನಾವೇನು ಬಳಸ್ತಾ ಇದ್ವಿ ಅದರಿಂದ ಉತ್ತಮವಾದ ಎಲ್ಲ ಒಂದು ಏನ್ ಜರ್ಮ್ಸ್ ಅಂತೀವಿ, ಬ್ಯಾಕ್ಟೀರಿಯಾಸ್ ಅಥವಾ ಕ್ರಿಮಿ ಕೀಟಗಳೆಲ್ಲ ಸಾಯ್ತಾ ಇದ್ದಾವೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಒಳಗಡೆ ಫರ್ಟಿಲಿಟಿ ಕಡಿಮೆ ಆಗ್ತಾ ಇತ್ತು, ಆಲ್ಮೋಸ್ಟ್ ಹೋಗ್ತಾ ಇತ್ತು. ಅದರಿಂದ ನಾವು ಮೆನ್ಯೂರ್ ಬಳಸ್ತೀವಿ, ಅದನ್ನ ಟೆಂಪ್ರವರಿ ಬಳಸ್ತೀವಿ. ಯಾಕೆ ಇವತ್ತು ಎಲ್ಲರೂ ನೋಡಿದ್ರು ನಾವು BP, ಶುಗರು, ಕಾಯಿಲೆ 40 ವರ್ಷ ಹಿಂದೆ 80 ವರ್ಷ ಆರೋಗ್ಯದಿಂದ ಇವತ್ತು 40 ವರ್ಷಕ್ಕೆ BP, ಶುಗರ್ ಬರ್ತಾ ಇತ್ತು. ಇನ್ನೊಂದು 20 ವರ್ಷ ಹೋದ್ರೆ 20 ವರ್ಷಕ್ಕೆ BP, ಶುಗರ್ ಆಗಿ ಬರ್ಬೋದು. ಆಶ್ಚರ್ಯನೇ ಇಲ್ಲ 10 ವರ್ಷ ಹೋದ್ರೆ. ಅಂದ್ರೆ ನಮ್ಮ ಆರೋಗ್ಯ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ. ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ, 80 ವರ್ಷ 90 ವರ್ಷ ಬದುಕ್ತಿರ್ಬೋದು ನಾವು, ಬಟ್ ಆರೋಗ್ಯವಂತವಾಗಿ ಬದುಕ್ತಿಲ್ಲ ನಾವು. ಎಲ್ಲ ರೀತಿಯಲ್ಲಿ ಸಾಹೇಬ್ ಹೇಳ್ದಂಗೆ ಫ್ಯಾಕ್ಟ್ರಿಗಳ ಮೂಲಕ ನದಿಗೆ ಕಲುಷಿತ ಬಿಡ್ತಾ ಇದ್ದೀವಿ, ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ, ಎಲ್ಲಾ ತರದಲ್ಲಿ ನಾವು ಪ್ರಕೃತಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀವಿ. ನೋಡ್ರಿ, AC, ರೆಫ್ರಿಜರೇಟ್ರು, ನಾವು ಕಾರ್ಯಪಡಿಸಂತ ಹೊಗೆಗಳು ಮೇಲೆ ಹೋಗ್ತಾನೆ ಇದೆ. ನಮ್ಮ ಅದ್ರ ಬಗ್ಗೆ ನಿರ್ಲಕ್ಷ್ಯ. ನಾನು ಗಾಡಿ ಹೆಸರು ಕೊಡ್ತಾನೆ ಇರ್ತೀನಿ, ಗಾಡಿನ ಕಾರ್ಬೊರೇಟರ್ ಕ್ಲೀನ್ ಮಾಡ್ಸಲ್ಲ. 150 ರೂಪಾಯಿ ಕೊಟ್ಟರೆ ಕಾರ್ಬೊರೇಟರ್ ಕ್ಲೀನ್ ಮಾಡ್ತೇವೆ. ಬೈಕ್ ನಮ್ಗೆ ಅವಶ್ಯಕತೆ ಇಲ್ಲ. ಏನಾಗ್ತದೆ, ಅದ್ರಲ್ಲಿ ಹೋಗ್ತದಲ್ಲ ಕಾರ್ಬನ್ ಡೈಆಕ್ಸೈಡ್, ಅದು ಮೇಲಕ್ಕೆ ಹೋಗ್ತಾ ಇರ್ತದೆ. ಹೆಂಗೋ ಪ್ರಕೃತಿ ಬ್ಯಾಲೆನ್ಸ್ ಮಾಡ್ತಾನೆ ಇದೆ. ಏನೇ ಕೆಳಗಡೆ ವಾತಾವರಣದಲ್ಲಿ ಕಾರ್ಬನ್ ಏನ್ ನಾವು ಡೈಆಕ್ಸೈಡ್ ಬಿಡ್ತೀವಲ್ಲ, ಅವು ಮೇಲಕ್ಕೆ ಕಳಿಸುತ್ತೆ ಪ್ರಕೃತಿ ಸಹಜವಾಗಿ. ಹಾಗಾಗಿ ನಮ್ಗೆ ಅಷ್ಟು ಎಫೆಕ್ಟ್ ಆಗ್ತಿಲ್ಲ. ಆದ್ರೆ
ಓಝೋನ್ ಪದರದ ಮೇಲೆ ಅದು ತುಂಬಾ ತೊಂದರೆ ಆಗ್ತಾ ಇದೆ. ಹೋಲ್ಸ್ ಡೆವಲಪ್ ಆಗ್ತಾ ಇದೆ ಓಝೋನ್ ಪದರದಲ್ಲಿ. ಅದರಿಂದ ಏನಾಗ್ತಾ ಇದೆ, ಸೂರ್ಯನ ವಿಕಿರಣಗಳು ಮನುಷ್ಯ ಮೇಲೆ ಬೀಳ್ತಾ ಇದೆ, ಚರ್ಮ ರೋಗಗಳು ಬರ್ತಾ ಇದೆ, ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ನಾವು ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ತಿಲ್ಲ. ಸಮುದ್ರಕ್ಕೆ ನಾವು ಪ್ಲಾಸ್ಟಿಕ್ ನ ಸೇರಿಸ್ತಾ ಇದ್ದೀವಿ. ನೋಡ್ರಿ, ನೀವು ನೋಡಿ, ಬಹುಶಃ ನದಿ ಬಾಲ್ ಬೀಚ್ ನೋಡ್ತಿರಲ್ಲ ನೀವು. ನಾನು ಸಾಕಷ್ಟು ಬಾರಿ ನದಿ ಬಾಲ್ ಬೀಚ್ ಹೋಗ್ತಾನೆ ಇರ್ತೀನಿ, ವಾಕಿಂಗ್ ಅಂತ ರೆಗ್ಯುಲರ್ ಆಗಿ ಹೋಗ್ತೀನಿ. ಅಲ್ಲಿ ಆ ಗುಡ್ಡದ ಮೇಲೆ ಹೋಗ್ತೀನಿ, ನೋಡಿದ ತಕ್ಷಣ ನನಗೆ ತುಂಬಾ ಬೇಜಾರಾಗ್ತದೆ. ಯಾಕೆ ನೋಡ್ತಾರೆ, ಬೆಳಿಗ್ಗೆ ಎತ್ತಿ ನೋಡಿದ ತಕ್ಷಣ ಎಲ್ಲಾ ಬಾಟ್ಲುಗಳು ಬಿದ್ದಿರ್ತವೆ, ಬಾಟ್ಲುಗಳು ಕುಡ್ದು ಹೊಡೆದಿರ್ತಾರೆ, ಅದ್ರ ಮೇಲೆನೆ ಗ್ಲಾಸ್ ಎಸ್ತಿರ್ತಾರೆ, ಕುರ್ಕುರೆ ಕವರ್ಸ್ ಎಲ್ಲ ಎಸ್ತಿರ್ತಾರೆ, ಅಲ್ಲೇ ಸೆಲೆಬ್ರೇಷನ್ ಮಾಡಿ ಬರ್ತಡೇ ಹೋಗಕ್ಕೆ ಅಲ್ಲೇ ಬಿಸಾಕ್ತಾರೆ. ಅದು ಕೆಳಗೆ ಹೋಗಿ ಸಮುದ್ರ ಸೇರ್ತದೆ, ಮತ್ತೆ ಮೀನಿನ ಹೊಟ್ಟೆ ಒಳಗೆ ಸೇರ್ತದೆ. ಆ ಒಂದು ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ ಇದೆಯಲ್ಲ, ಸಮುದ್ರಕ್ಕಾರು ಸೇರ್ಲಿ, ನದಿಗಾರು ಸೇರ್ಲಿ, ಮಣ್ಣಿನೊಳಗಡೆ ಸೇರ್ಲಿ. ಯಾವಾಗ ಕರಗುತ್ತದು? 20 ವರ್ಷ, 50 ವರ್ಷ, 100 ವರ್ಷ, 500, 1000 ಗೊತ್ತಿಲ್ಲ. ಯಾಕಂದ್ರೆ ನಾವು 1000 ವರ್ಷ ಟೆಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಮನುಷ್ಯ ಯಾರು ಟೆಸ್ಟ್ ಮಾಡಕ್ ಆಗಿಲ್ಲ ಎಷ್ಟು ವರ್ಷ ಕರಗುತ್ತೆ ಅಂತ. ಇಮ್ಯಾಜಿನ್, ಒಂದು ಸಣ್ಣ ಪ್ಲಾಸ್ಟಿಕ್ ನೀರು ಕುಡಿಯೋ ಬಾಟ್ಲು 1000 ವರ್ಷ ಆದ್ರೂ ಕರಗಲ್ಲ, ಡಿಸಾಲ್ವ್ ಆಗಲ್ಲ, ಅದು ನೀರಲ್ಲೂ ಆಗಲ್ಲ, ಮಣ್ಣಲ್ಲೂ ಆಗಲ್ಲ. ಆ ಟೆಂಪರೇಚರ್ ಕೆಮಿಕಲ್ ರಿಲೀಸ್ ಮಾಡ್ತದೆ, ನೀರಿಗೂ ಹೋಗ್ತದೆ, ಜಲಚರಗಳು ಸಾಕ್ತವೆ, ಅವಕ್ಕೂ ಎಫೆಕ್ಟ್ ಆಗ್ತದೆ, ಅದೊಂದು ತಿಂದು ನಮಗೂ ಎಫೆಕ್ಟ್ ಆಗ್ತದೆ. ಅವು ಸಂತತಿ ಕಡಿಮೆ ಆಗ್ತಾ ಇದೆ, ಮೀನುಗಳ ಸಂತತಿ ಸಮುದ್ರದಲ್ಲಿ. ನದಿ ನೀರು ಸಮುದ್ರಕ್ಕೆ ಅಂತವಾಗಿ ಸೇರ್ತದೆ ನಾವು ಯಾವಾಗಲೂ ಹೇಳ್ತೀವಲ್ಲ, ಅದು ನಾನು ಒಪ್ಪಿಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿಂದ ಪ್ರಕೃತಿ ದತ್ತವಾಗಿ ಏನೇನೆಲ್ಲ ಆಗ್ತದೆ ಅದಾಗ್ಲೇಬೇಕು. ಯಾಕಂದ್ರೆ ಅಷ್ಟು ನೀರು ನದಿಯಾಗಿ ಸಮುದ್ರಕ್ಕೆ ಹಾಕ್ತದೆ, ನ್ಯಾಚುರಲ್ ಪ್ರೋಸೆಸ್ ಅದು. ಆ ಮೂಲಕ ಸಮುದ್ರದಲ್ಲಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ. ಜಲಚರಗಳಿಗೆ ಏನೆಲ್ಲ ಬೇಕು ಮಳೆಗಾಲದಲ್ಲಿ ಅದು ಹೋಗಿ ಸೇರ್ಕೊಳ್ತದೆ, ಅದು ಬೇಕೇ ಬೇಕಾಗ್ತದೆ. ಅದು ಸ್ಟಾಪ್ ಮಾಡಿದ್ರೆ ಅದು ಇಂಬ್ಯಾಲೆನ್ಸಿಂಗ್. ಮತ್ತೆ ಪ್ರಕೃತಿ ಪರಿಸರದ ಬಗ್ಗೆ ಸಾಕಷ್ಟು ವಿಚಾರಗಳಿದೆ, ಬಹುಶಃ ಟೈಮೇ ಸಾಕಾಗಲ್ಲ, ಅಷ್ಟು ವಿಚಾರ ಹೇಳಬೇಕಾಗ್ತದೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಎಷ್ಟು ಸಾಲದು. ದಯವಿಟ್ಟು ಮುನ್ನೆಚ್ಚರಿಕೆ ವಹಿಸಲೇಬೇಕಾಗ್ತದೆ. ಇಲ್ಲಾಂದ್ರೆ ಸಾಹೇಬ್ ಹೇಳಿದ್ರಾಗ್ಲೇ, ನಾವು ಚಿಕ್ಕವರಿದ್ದಾಗ ನಾವು ಕಾಸು ಕೊಟ್ಟು ನೀರು ತಗೋಬೇಕು ಅಂತ ನಮ್ಮ ಕಲ್ಪನೆನೂ ಕೂಡ ಇರಲಿಲ್ಲ. ಆದ್ರೆ ನಮ್ಗೆ ನೀರಿಗೆ ಕಷ್ಟ ಇತ್ತು, ಬಾವಿಲಿ ನೀರು ತರಲೇಬೇಕಾಗಿತ್ತು. ನಮ್ಗೆ ಟ್ಯಾಪಲ್ಲಿ ಹಳ್ಳಿ ಕಡೆ ನೀರು ಇರ್ತಿರ್ಲಿಲ್ಲ. ನಮ್ ಬಾವಿಲೇ ನೀರು ತಂದು ಮನೆ ಉಪಯೋಗಕ್ಕೆ, ದನಕರು ಕುಡಿಯೋಕೆ, ನಾವು ಸ್ನಾನ ಮಾಡಕ್ಕೆ, ಬಟ್ಟೆ ಒಳಗೆ ಎಲ್ಲ ಬಳಸ್ಬೇಕಾಗಿತ್ತು. ಅದು ತುಂಬಾ ಕಷ್ಟದಾಯಕ ಕೆಲಸ. ಯಾಕಂದ್ರೆ ಊರಿಗೆ 1-2 ಬಾವಿ ಇರೋ ಕ್ಯೂ ಅಲ್ಲಿ ನಿಂತ್ಕೊಂಡು ತರಬೇಕಾಗಿತ್ತು. ಆದ್ರೆ ಆ ಕಾರಣದಿಂದನೇನು ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನು ಯೂಸ್ ಮಾಡ್ತಿದ್ವಿ. ಮತ್ತೆ ತರಬೇಕಲ್ಲಪ್ಪ, ಬೆಂಗೆ ಹೊತ್ತು ಬರ್ಬೇಕಲ್ಲ, ನಾನು ಖರ್ಚು ಮಾಡಿದ್ರೆ ಅಂತ ಖರ್ಚು ಮಾಡ್ತಿರ್ತೀವಿ. ಇವತ್ತೇನಾಗೈತೆ ಅಂದ್ರೆ ನೀರು ಆಳು ಬಾವಿ ಸಿಗ್ತಿಲ್ಲ. ಬೋರ್ವೆಲ್ಲು ನಿಮ್ಮ ಭಾಗದಲ್ಲಿ ಚೆನ್ನಾಗೈತೆ, ನೀವು ಬಾವಿ ಕೂಡ ಯೂಸ್ ಮಾಡ್ತೀರಾ. ಬಟ್ ನಮ್ಮ ಕೋಲಾರ, ತುಮಕೂರು ಆ ಕಡೆ ಭಾಗಕ್ಕೆ ನೀವು ಬಂದ್ರೆ 1,500 ಅಡಿ ಕೊಡಿದ್ರು ನೀರು ಸಿಗಲ್ಲ. ನೀರು ಸಿಕ್ಕಿದ್ರು ತುಂಬಾ ಕಡಿಮೆ, ಅದು ಫ್ಲೋರೈಡ್ ಇರ್ತಾ ಇದೆ, ಕುಡಿಯೋಕ್ಕೆ ಯೋಗ್ಯತೆ ಅಲ್ಲ ನೀರು. ಅಷ್ಟು ಆಳು ಹೋದ್ವಿ. ಅದನ್ನೇ ಈ ಸಲ ಥೀಮ್ ಏನು ಹೇಳ್ತೀವಿ, ಏನು ಗ್ರೌಂಡ್ ವಾಟರ್ ಮೇಕಿಂಗ್ ಇನ್ವಿಸಿಬಲ್ ವಿಸಿಬಲ್ ಅಂತ ಥೀಮ್ ಈ ವರ್ಷ. ಏನಕ್ಕೆ ಅಂದ್ರೆ ಕಾಣ್ತಿಲ್ಲ ಗ್ರೌಂಡ್ ವಾಟರ್, ಹೊಂಟೋಗ್ಬಿಟ್ಟಿದೆ ನಮ್ಮ ಕಣ್ಣಿ, ಅದನ್ನ ಮೇಲಕ್ಕೆ ತರಬೇಕು ಅನ್ನೋದು ಮುಖ್ಯ ಈ ಒಂದು ವರ್ಷದ ಸಾರಾಂಶ ಅಲ್ಲ. ಯಾಕೆಂದ್ರೆ ನಿಮ್ಗೀಗ ನೀವು ಹುಟ್ಟಾಗಿಂದ ಬಹುಶಃ ಅದನ್ನೇ ಹೇಳ್ತೀನಿ, ಬಹುಶಃ ಒಂದು 20, 22, 23 ಅಷ್ಟವರು ನೀವು ಹುಟ್ಟಾಗಿಂದ ಬಹುಶಃ ನಿಮ್ಗೆ ನೀರು ಬಾಟ್ಲು ನೋಡಿದ್ದೀರ, ನಾವು ನೋಡಿರ್ಲಿಲ್ಲ. ಮುಂದೆ ಇವತ್ತು 20 ರೂಪಾಯಿ 100 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು, ಸಿಗ್ದಂಗೆ ಆಗ್ಬೋದು. ಈಗ ನೀವು ಸಂರಕ್ಷಣೆಗೆ ಮನಸ್ಸು ಮಾಡಲೇಬೇಕು. ದಯವಿಟ್ಟು ನೀವೆಲ್ಲ ಮುಂದೆ ಶಿಕ್ಷಕರಾಗೋರು ಈ ಒಂದು ಪರಿಸರದ ಬಗ್ಗೆ ಕಾಳಜಿನ, ಪರಿಸರ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಹೇಳಿದೆ ನಾನು. ಮಕ್ಕಳಲ್ಲಿ ದಯವಿಟ್ಟು ಹೇಳ್ಬೇಕು. ನೀವು ಪ್ರಥಮವಾಗಿ ಏನು ಹೇಳ್ತಿರೋ ನೀವು ಅವ್ರಿಗೆ ಸಬ್ಜೆಕ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ದಯವಿಟ್ಟು ಪರಿಸರದ ಬಗ್ಗೆ ಅವ್ರಿಗೆ ಹೇಳ್ಬೇಕು. ಮತ್ತೆ ನೀರನ್ನ ಯಾವ ರೀತಿ ಸಂರಕ್ಷಣೆ ಮಾಡಬಹುದು, ಯಾವ ರೀತಿ ವೇಸ್ಟ್ ಮಾಡಬಾರ್ದು, ಮತ್ತೆ ರೀಸೈಕ್ಲಿಂಗ್ ಪ್ರೋಸೆಸ್, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ತುಂಬಾ ವೇಸ್ಟ್ ಮಾಡ್ತೀವಿ, ನೋಡ್ತೀವಲ್ಲ ನಾವು. ಅದರಲ್ಲೂ ಸರ್ಕಾರಿ ನಲ್ಲಿಗಳಂದ್ರೆ ಒಂದು ಲೀಕ್ ಆಗ್ತಿರ್ತಾರೆ, ಇಲ್ಲ ನಲ್ಲಿ ಇರಲ್ಲ, ನಲ್ಲಿ ಇದ್ರೂ ನಿಲ್ಸಲ್ಲ. ನೋಡ್ರಿ ಹಳ್ಳಿ ಕಡೆ ನಲ್ಲಿ ಬಟ್ಟೆ ನಲ್ಲಿ ಆನ್ ಮಾಡಿ, ನಿಮ್ ಕಡೆ ಅವ್ರಿ, ನಮ್ಮ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹತ್ರ ಮಾಡ್ತಾರೆ. ನಲ್ಲಿ ಆನ್ ಮಾಡ್ತಾರೆ, ಬಟ್ಟೆ ಜಾಲಿಸ್ತಾನೆ ಇರ್ತಾರೆ, ಅದು ತುಂಬ ಹೋಗ್ತಾ ಇರ್ತದೆ. ನಲ್ಲಿ ಆನ್ ಮಾಡ್ತಾರೆ, ಪಾತ್ರೆ ತೊಳಿತಿರ್ತಾರೆ. ನಾವು ಶೇವಿಂಗ್ ಮಾಡ್ತಾ ಇರ್ತೀವಿ, ನಲ್ಲಿ ಆನ್ ಮಾಡಿ ಹಾಕ್ತಾ ಇರ್ತೀವಿ. ಶವರ್ ನೀರು ಹೋಗ್ತಾ ಇರ್ತದೆ ಅಲ್ಲ. ಎಷ್ಟು ನೀರು ವೇಸ್ಟ್ ಮಾಡ್ತೀವಿ ನೋಡಿ, ಕೊಟ್ಟಿದ್ದೀನಿ.
ಎಷ್ಟು ಅವಶ್ಯಕತೆ ಐತೆ ನೋಡ್ತೀನಿ ನಾನು. ಎಷ್ಟೋ ಸಲ ನಾನು ಬೇರೆ ಹೊಸದುರ್ಗ ಮತ್ತು ಚಿತ್ರದುರ್ಗ ಭಾಗದಲ್ಲಿ ಕೆಲಸ ಮಾಡ್ಬಿಟ್ಟೆ, ನೀರಿನ ಕೊರತೆ ಇತ್ತು. ಅವಾಗ ಏನು ಮಾಡ್ತಿದ್ದೆ, ನಮ್ಮ ಮನೆ ಫಿಲ್ಟ್ರು ಏನು ಒಂದು ಟ್ಯಾಪ್ ಹಾಕಿ ಎಕ್ಸಸ್ ವಾಟರ್ ಹೋಗ್ತದಲ್ಲ, ಅದಕ್ಕೆ ಒಂದು ಸಪ್ರೇಟ್ ಒಂದು ಬಕೆಟ್ ಇಟ್ಟಿದ್ದೆ ನಾನು. ಬೆಳಗ್ಗೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಇಟ್ಟು ಹೋಗ್ತಿದ್ದೆ, ಅಷ್ಟೊತ್ತಿಗೆ ತುಂಬಿರೋದು ಮಧ್ಯಾಹ್ನ ಊಟಕ್ಕೆ ಬಂದಾಗ. ಹಾಗಾಗಿ ನನ್ನ ಪಾಟ್ಗಳಿಗೆಲ್ಲ ಆಗ್ತಾ ಇತ್ತು. ಮತ್ತೆ ಸಂಜೆ ಬರೋಷ್ಟು ಫಿಲ್ ಆಗಿರೋದು ಮತ್ತೆ ಆಗ್ತಿದ್ದೆ. ಮತ್ತೆ ಮನೆಯಲ್ಲಿ ಕೆಲವೊಂದು ವೇಸ್ಟೇಜ್ ನೀರು ಇರ್ತದಲ್ಲ, ಅದನ್ನ ಯೂಸ್ ಮಾಡ್ತೀನಿ. ಸಫಿಷಿಯಂಟ್ ಇಡೀ ವಾಟರ್ ಸಪ್ಲೈ ಗಿಡಕ್ಕೆ ಸಫಿಷಿಯಂಟ್ ಆಯ್ತು ನೀರು. ನನಗೆ ಅನ್ನೋದು ಎಷ್ಟು ನೀರು ವೇಸ್ಟ್ ಮಾಡ್ತೀವಲ್ಲ. ಅದಕ್ಕೆ ಹೇಳ್ತೀನಿ, ಒಂದು ಸಣ್ಣ ಡ್ರಾಪಲ್ಲಿ ವಾಟರ್ ಎಷ್ಟೋ ಜಲಚರಗಳಿಗೆ ಸಣ್ಣ ಸಣ್ಣ ಇರುವೆಗಳು ಇರ್ತವಲ್ಲ, ಅದು ಅವಶ್ಯಕತೆ ಇರ್ತದೆ, ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ದಯವಿಟ್ಟು ಬೇಸಿಗೆ ಕಾಲ ಇದೆ, ನಿಮ್ಮ ಮನೆ ಮೇಲೋ ಮರದಲ್ಲೋ ಒಂದು ಸಣ್ಣ ಬಟ್ಲಲ್ಲಿ ನೀರಿಡಿ. ಯಾಕೆಂದರೆ ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಗುಬ್ಬಚ್ಚಿ ಇರ್ಬೋದು, ನೀರು ಸಿಗಲ್ಲ ಅವ್ರಿಗೆ, ಕೆಲವು ಕಡೆ ಬಾವಿ ನೀರು ಕುಡಿಯೋಕ್ಕಾಗಲ್ಲ. ಆ ಮೂಲಕ ಅವನ್ನ ನಾವು ಮುಂದಿನ ಜನರೇಷನ್ಗೂ ಕಳಿಸ್ಬೇಕಾಗ್ತದೆ. ಯಾವ ಪಕ್ಷಿ ಪ್ರಾಣಿ ಇಲ್ಲ ಅಂದರೆ ಬ್ಯಾಲೆನ್ಸ್ ಆಗೋದೇ ಇಲ್ಲ. ಯಾಕೆಂದರೆ ಹಿಂದೆ ನಮ್ಮ ಹಾವು ಇಲಿಗಳು ಏನಿದ್ದು ಅಲ್ಲ, ನಾವು ಅವೆಲ್ಲ ಒಂದಲ್ಲ ನಾವು ಅಂತೀವಿ, ಯಾಕೆ ಬೇಕು ಅಂತೀವಿ. ಅವು ಒಂದಕ್ಕೊಂದು ಸಪೋರ್ಟ್ ಕೋ ಎಕ್ಸಿಸ್ಟೆನ್ಸ್ ಅಂತಾರೆ. ಈಗ ಪಕ್ಷಿಗಳು ಏನು ಮಾಡ್ತಿತ್ತು, ಬೆಳೆದಿದ್ದಂತಹ ಕ್ರಿಮಿಕೀಟಗಳನ್ನ ಸ್ವಾಭಾವಿಕವಾಗಿ ತಿಂತಿದ್ದು, ಕಾಯಿಲೆ ರೋಗಗಳು ಬರ್ತಿರಲಿಲ್ಲ ಸಸಿಗಳಿಗೆ. ಈಗ ಅಂತ ಪಕ್ಷಿಗಳು ಕಡಿಮೆ ಆಗ್ಬಿಟ್ಟವೆ, ರೋಗ ಜಾಸ್ತಿ, ಅದಕ್ಕೆ ನಾವು ಪೆಸ್ಟಿಸೈಡ್ ಹೊಡಿತೀವಿ. ಆ ಪೆಸ್ಟಿಸೈಡ್ ನಾವು ಆರ್ವಾನ ಈ ಥರ ಅನ್ಬ್ಯಾಲೆನ್ಸ್ ಮಾಡಿ. ಇರುವೆಗಳು ಸಹ ನೀವೇನಪ್ಪ ಇರುವೆಗಳಿಗೆ ಏನಂತ ಇರ್ಬೋದು, ಈ ನೇಚರ್ಗೆ ಇರುವೆ ಕೊಡುಗೆ ಏನಿರ್ಬೋದು ಅಂತ ಆಶ್ಚರ್ಯ ಆಗ್ಬೋದು. ನೀವು ಜಸ್ಟ್ ನೋಡ್ರಿ, ಎಷ್ಟು ಇರುವೆಗಳು ನಿಮ್ಗೆ ಒಂದು ಜಸ್ಟ್ 100 into 100 ಎಷ್ಟು ಇರುವೆಗಳು ಗೂಡು ಅದು ಇರ್ತಾವಲ್ಲ, ಅದು ಆಳು. ನೀವು ಅದನ್ನೇನಾದ್ರು ಗುಂಡಿ ತೋಡ್ತಿದ್ರೆ ತುಂಬಾ ಆಳವಾಗಿ ಈ ತರ ಸಾಕಷ್ಟು ರೂಟ್ಗಳು ಇರ್ತವೆ. ಮಳೆಗಾಲದಲ್ಲಿ ಮಳೆ ಬೀಳುತ್ತಲ್ಲ, ಆ ಮೂಲಕನೂ ಅಂತರ್ಜಲ ಇಂಪ್ರೂವ್ ಆಗ್ತದೆ. ಇಲಿ ಗಿಲ ಮಾಡ್ತಾರೆ, ನೀರು ಬಿಟ್ಟಾಗ ಅದು ಅಂತರ್ಜಲ ಹೋಗ್ತದೆ. ಮರ ಗಿಡಗಳಿದಾವೆ ನಿಮ್ಮ ಭಾಗದಲ್ಲಿ, ಹುಲ್ಲುಗಾವಲಿದೆಯಲ್ಲ, ಅವು ನೀರು ಆ ಬೇರುಗಳಲ್ಲಿ ನೀರನ್ನ ಹಿಡಿದಿಟ್ಕೊತದ್ರಿ. ನೀವು ಯಾಕೆ ಬೇಸಿಗೆ ನೀರು ಹರಿಯೋದು ನದಿಲಿ ಬರ್ತದೆ, ಈಗ ಯಾಕೆ ಕಡಿಮೆ ಆಗ್ತಾ ಇದೆ? ಹಿಂದೆ ನಿಮ್ಮೇನು ಕಾಡಿದೆಯಲ್ಲ, ಆ ಮರಗಳು ನೀರನ್ನ ಹಿಡಿದುವಂತ ಶಕ್ತಿ ಇದೆ ಆ ಮರಗಳಿಗೆ. ಅಂದ್ರೆ ತ್ಯಾಗದ ಮರ ಆ ಮರ ಅಲ್ರಿ, ಅದು ನಾವು ಮಾಡ್ಕೊಂಡ್ರೆ ಅಕೇಶಿಯ ತ್ಯಾಗ ಇಲ್ಲ. ಅಕಾರ್ಡಿಂಗ್ ಟು ಮೀ ಅವು ಅದರಿಂದ ಏನೂ ನೇಚರ್ಗೆ ಕೊಡುಗೆ ಇಲ್ಲ. ಅಕೇಶಿಯ ಇರ್ಬೋದು, ನೀಲಗಿರಿ ಇರ್ಬೋದು, ತ್ಯಾಗ. ಬಟ್ ನ್ಯಾಚುರಲ್ ಟ್ರೀಸ್ ಏನಿದೆಯಲ್ಲ, ಅದರಲ್ಲಿ ಅದ್ಭುತವಾದ ಶಕ್ತಿ ಐತಿ. ಅವು ನೀರನ್ನ ಮಳೆಗಾಲದಲ್ಲಿ ಹಿಡಿದುಕೊಂಡಿರ್ತವೆ. ಇವನ್ ಹುಲ್ಲುಗಾವಲು ಸಹ ಬೇಸಿಗೆಯಲ್ಲಿ ಬರ್ತಿದ್ದಂಗೆ ಹಂತವಾಗಿ ನೀರು ನಾವು ರಿಲೀಸ್ ಮಾಡಕ್ಕೆ ಶುರು ಮಾಡ್ತೇವೆ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಯಾಕೆ ನೀರು ಮಳೆನೇ ಬೀಳಲ್ಲ 3 ತಿಂಗಳಾಗುತ್ತೆ. ಈ ಕಾರಣದಿಂದ ಮರಗಳ ಸಂಖ್ಯೆ ನೀವು ಹಾಗೆ ನೋಡ್ಕೋಬೇಕು. ಅದರಲ್ಲೂ ನ್ಯಾಚುರಲ್ ಟ್ರೀಸ್ ಇಲ್ಲ ಅಂದ್ರೆ ಮುಂದೆ ಈಗೇನು ನೀವು ಬೇಸಿಗೆ ಸಮಸ್ಯೆ ನೀರು ಎದುರಿಸ್ತಿದ್ದೀರಾ, ನಂತರ ನಿಮ್ಮದು 3-4 ತಿಂಗಳು ಮಳೆಗಾಲ ಆಗ್ತಿದ್ದಂಗೆ ನದಿಲಿ ನೀರೇ ಇಲ್ದಂಗೆ ಆಗ್ಬೋದು, ಬಾವಿಲಿ ನೀರು ಇಲ್ದಂಗೆ ಆಗ್ಬೋದು. ಸಾರಿ, ಸಾಕಷ್ಟು ಟೈಮ್ ತಗೊಂಡಿದ್ದೀನಿ. ನಮಗೂ ಟೈಮ್ ಆಯ್ತು ಕೋರ್ಟ್ಗೆ. ನೀರಿನ ಬಗ್ಗೆ ಕಾಳಜಿ ಇರಬೇಕಾಗ್ತದೆ, ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಅಂತ ಹೇಳಿ ನಾನು ಮಾತು ಮಾಡ್ತೀನಿ. ಥ್ಯಾಂಕ್ ಯು. ಮಾನ್ಯ ದಿನೇಶ್ ಸಾಹೇಬರು ಮಾತಾಡ್ತಾ ನಮ್ಮ ಮುಂದಿನ ಪೀಳಿಗೆಗೆ ಈ ನೈಸರ್ಗಿಕ ಸಂಪತ್ತುಗಳಾದ ನೀರು ಬಾಕಿ ಏನಿದೆ ಇವುಗಳೆಲ್ಲ ಸಂರಕ್ಷಣೆ ಮಾಡಬೇಕು. ಆ ಜವಾಬ್ದಾರಿ ಎಲ್ಲರಲ್ಲಿ ಇದೆ. ಮತ್ತು ನೀರಿನ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಅವರು ನೀಡಿದರು. ಇವತ್ತು ನಾನೊಂದು ಆರ್ಟಿಕಲ್ ಓದಿದೆ. ಅದರಲ್ಲಿ ಈ 300 ವರ್ಷಗಳಲ್ಲಿ ನಮ್ಮ ನೀರಿನ ಬಳಕೆ 35% ಹೆಚ್ಚಾಗಿದೆ. ನೀರಿನ ಬಳಕೆಯನ್ನು ಮಾಡ್ತಾರೆ, ಅದು 35% ಜಾಸ್ತಿ ಆಗಿದೆ. ಈ ಕೃಷಿಗೆ 60% ಬಳಸ್ತಾ ಇದ್ದಾರೆ. ಆನಂತರ ಕೈಗಾರಿಕೆಗಳಿಗೆ ಮತ್ತಿತರ ಅದನ್ನು 30% ಬಳಸ್ತಾ ಇದ್ದಾರೆ. ಮತ್ತು ಮಾನವನ ಬಳಕೆಗೆ ಕೇವಲ 2% ಇದೆ. ಹಾಗಾಗಿ ನೀರಿನ ಮಹತ್ವ ಎಷ್ಟಿದೆ, ಮಾನವನಿಗೆ ಅತಿ ಶುದ್ಧವಾದಂಥ ನೀರು ಸಿಗುವಂಥದ್ದು ಭಾಳ ಕಷ್ಟ. ಶುದ್ಧವಾದಂಥ ನೀರು ತಾವು ಸಾಹೇಬರು ಹೇಳಿದ್ರು, ತಮ್ಮಲ್ಲಿ ಫ್ಲೋರೈಡ್ ಯುಕ್ತ ನೀರು ಬರ್ತದೆ ಅಂತೇಳಿ. ಅದರಿಂದ ಎಷ್ಟು ಮಾನವನ ಒಂದು ಅವಯವಗಳಿಗೆ ಹಾನಿಯಾಗ್ತದೆ ಅಂತ ಹೇಳಿದರೆ, ಮಕ್ಕಳು ಅಂಗವಿಕಲರಾಗಿರ್ಬೋದು ಅಥವಾ ಬುದ್ಧಿಮಾಂದ್ಯರಾಗಿರ್ಬೋದು, ಬೇರೆ ಬೇರೆ ಆದಂಥ ಆರೋಗ್ಯ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರ್ತದೆ. ಬಹುಶಃ ನಾವು ಡಾಕ್ಟರ್ನ ಕೇಳಿದಾಗ ನೀರಿನಿಂದ ಬರುವಂಥ ಕಾಯಿಲೆಗಳು ಜಾಸ್ತಿ.
ನೀರು ಅಶುದ್ಧ, ಯಾವ ಅಶುದ್ಧ ನೀರನ್ನು ನಾವೇನು ಯೂಸ್ ಮಾಡ್ತೇವೆ ಆ ನೀರಿನಿಂದ ಅತಿ ಹೆಚ್ಚಿನ ಕಾಯಿಲೆಗಳು ಬರ್ತವೆ ಮನುಷ್ಯನಿಗೆ. ಹಾಗಾಗಿ ನೀರಿನ ಶುದ್ಧತೆಯ ಕಡೆಗೂ ಸಹ ನಾವು ಗಮನ ಹರಿಸಬೇಕಾಗ್ತದೆ. ತಾವೆಲ್ಲ ಮೊಬೈಲ್ ನೋಡಬೇಕಿದ್ರೆ ಒಂದು ಮಂಗನ ಒಂದು ವಿಡಿಯೋ ನೋಡಿದ್ರು ನೀವು. ಈ ಮಂಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಪ್ ಓಪನ್ ಮಾಡಿ ನೀರು ಬಿಟ್ಟು ನೀರು ಕುಡಿದು ಬಂದ್ ಮಾಡಿ ಹೋಗ್ತದೆ. ಆದರೆ ಮನುಷ್ಯ ಅದನ್ನು ನೋಡ್ಕೊಂಡು ಹೋಗ್ತಾನೆ ಆ ವಿಡಿಯೋದಲ್ಲಿ. ಅದೇ ರೀತಿ ಆಕಳು ಸಹ ತಾವೆಲ್ಲ ನೋಡಿರ್ಬೋದು ಅಂತ ವಿಡಿಯೋಗಳು. ಅಂದರೆ ಮನುಷ್ಯನಿಗೆ ನೀರಿನ ಮಹತ್ವಕ್ಕಿಂತ ಈ ಪ್ರಾಣಿಗಳಿಗೆ ನೀರಿನ ಮಹತ್ವದ ಬಗ್ಗೆ ಗೊತ್ತಿದೆ. ಹಾಗೂ ನೀರಿನ ಮಹತ್ವ ಮತ್ತು ನೀರಿನ ಏನು ಅದರ ಒಂದು ಮಹತ್ವ ನಮ್ಮ ಮನುಷ್ಯರಿಗೂ ಸಹ ಬರಬೇಕು. ಆ ಮೂಲಕ ನೀರಿನ ಸಂರಕ್ಷಣೆಯನ್ನು ಮಾಡಿ ಮುಂದಿನ ನಾವು ಪೀಳಿಗೆಗೆ ಒಳ್ಳೆಯ ನೀರನ್ನು, ಶುದ್ಧ ಪರಿಸರವನ್ನು ಕೊಡಲಿಕ್ಕೆ ಆ ಮೂಲಕ ನಾವು ಪ್ರಯತ್ನವನ್ನು ಮಾಡಬೇಕಂತ ನಾನು ಕರೆ ಕೊಡ್ತಾ, ಸಾಹೇಬರು ಅತ್ಯಂತ ಚೆನ್ನಾಗಿ ಮಾತನಾಡಿದ್ರು. ಮತ್ತು ವಿಶೇಷವಾಗಿ ಒಂದು ಕರೆಯನ್ನು ಸಹ ಕೊಟ್ಟರು. ತಾವು ಮುಂದೆ ಶಿಕ್ಷಕರಾಗಿ ಕೆಲಸ ಮಾಡುವಂತಹ ಒಂದು ಶಿಕ್ಷಣವನ್ನು ಪಡಿತಾ ಇದ್ದೀರಿ. ವಿದ್ಯಾರ್ಥಿಗಳಿಂದ ನಾವು ಅದೇ ಒಂದು ಶಿಕ್ಷಣವನ್ನು ಕೊಡಿ ಅಂತೇಳಿ ಕರೆ ನೀಡಿದರು. ಮಾನ್ಯ ದಿನೇಶ್ ಸಾಹೇಬರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಅಧ್ಯಕ್ಷರು ಇವತ್ತು ಕಾರ್ಯನಿಮಿತ್ತ ಸ್ವಲ್ಪ ಹೊರಗೋಗಿದ್ದಾರೆ. ಅವ್ರ ಕಡೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡಲಿ ಅಂತೇಳಿ ಅವರು ನನಗೆ ಫೋನ್ ಮಾಡಿ ಹೇಳಿದರು. ಕಾರ್ಯಕ್ರಮದ ಮುಂದಿನ ಭಾಗ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಸಂದರ್ಭ. ಕಾರ್ಯಕ್ರಮದಲ್ಲಿ ಎಲ್ಲರನ್ನ ವಂದಾರ್ಪಣೆಯನ್ನು ಮಾಡಬೇಕಂತೇಳಿ ನಾನು ಮಿತ್ರ ಪಾಂಡು ವಕೀಲರನ್ನು ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ, ವಕೀಲರ ಸಂಘ ಹಾಗೂ ಕೆಎಲ್ಇ ಶಿಕ್ಷಣ ಇಲಾಖೆ ಅಂಕೋಲ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಜಲ ದಿನಾಚರಣೆ ಅಂಗವಾಗಿ ವಿಶ್ವ ಜಲ ದಿನಾಚರಣೆ ಕುರಿತು ಪ್ರಾರ್ಥನೆ ಗೀತೆ ಆಡಿದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದಲ್ಲದೆ ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ಆಗಮಿಸಿದಂತಹ ಶ್ರೀ ರಂಗಸ್ವಾಮೀಜಿ, ಮಾನ್ಯ ಸಿವಿಲ್ ಮತ್ತು ಜಿಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಾದಂತಹ ಶ್ರೀ ದಿನೇಶ್ ಜಿಜಿ, ಮಾನ್ಯ ಹಿರಿಯ ಸಿವಿಲ್ ಮತ್ತು ಜಿಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತಹ ಶ್ರೀ ಗಿರೀಶ್ ಪಟ್ಗಾರ್, ಸಹಾಯಕ ಸರ್ಕಾರಿ ಅಭಿಯೋಜಕರು ಅಂಕೋಲ ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಎಸ್ ಬಾನೋಳಿಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರಿಗೂ ಕೂಡ ನಮ್ಮ ಸಂಘಟನೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀ ನಾಗನಾಥ್ ಬಂಡ್, ವಕೀಲರು ಅಂಕೋಲ ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂಥ ಡಾಕ್ಟರ್ ಪುಷ್ಪಾ ನಾಯ್ಕ್, ಉಪನ್ಯಾಸಕರು, ಕೆಎಲ್ಇ BEd ಕಾಲೇಜು ಅಂಕೋಲ ಇವರಿಗೂ ಕೂಡ ನಮ್ಮ ಸಂಘಟನೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುಗಳಾದಂಥ ನಮ್ಮ ಈ ಕಾಲೇಜಿನ BEd ಕಾಲೇಜಿನ ವಿದ್ಯಾರ್ಥಿಗಳು ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳನ್ನು. ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯವರು ಹಾಗೂ ಈ ಕಾಲೇಜಿನ ಸಿಬ್ಬಂದಿಗಳು ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ಕಾರ್ಯಕ್ರಮಕ್ಕೆ ಎಲ್ಲ ಕಿರಿಯ ವಕೀಲರು ಆಗಮಿಸಿದ್ದಾರೆ ಹಾಗೂ ನ್ಯಾಯಾಂಗ ಸಿಬ್ಬಂದಿಗಳಿಗೂ ಇವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಪ್ರಾರಂಭಿಸಲು ಈ ಕಟ್ಟಡವನ್ನು